ವಂದೇ ಶಂಭುಮಾಪತಿಂ ಸುರಗುರುಂ ವಂದೇ ಜಗತ್ಕಾರಣಂ ವಂದೇ ಪನ್ನಗಭೂಷಣಂ ಮೃಗಧರಂ ವಂದೇ ಪಶೂನಾಂ ಪತಿಂ ವಂದೇ ಸೂರ್ಯಶಶಾಂಕವನ್ನಿನಯನಂ ವಂದೇ ಮುಕುಂದಪ್ರಿಯಂ ವಂದೇ ಭಕ್ತಜನಾಶ್ರಯಂ ಚ ವರದಂ ವಂದೇ ಶಿವಂ ಶಂಕರಂ ಭವಾನಿ ಶಂಕರೌ ವಂದೇ ಶ್ರದ್ಧಾ ವಿಶ್ವಾಸರೂಪಿಣೌ ಯಾಭ್ಯಾಂ ವಿನಾ ನ ಪಶ್ಯಂತಿ ಸಿದ್ಧಾ ಸ್ವಾಂತಸ್ಥಮೀಶ್ವರಂ ಕರ್ಪೂರ ಗೌರಂ ಕರುಣಾವತಾರಂ ಸಂಸಾರ ಸಾರಂ ಭುಜಗೇಂದ್ರಹಾರಂ ಸದಾ ವಸಂತಂ ಹೃದಯಾರವಿಂದೇ ಭವಂ ಭವಾನಿ ಸಹಿತಂ ನಮಾಮಿ. ಪರಮಾತ್ಮನನ್ನ ಹೊಂದುವುದಕ್ಕೆ, ಪರಮಾತ್ಮನಲ್ಲಿ ಭಕ್ತಿಯನ್ನ ಘನ ಮಾಡಿಕೊಳ್ಳೋದಕ್ಕೆ, ಪರಮಾತ್ಮನನ್ನ ಯಾವ ರೀತಿಯಲ್ಲಿ ಭಾವಿಸ್ಬೇಕು, ಧ್ಯಾನಿಸ್ಬೇಕು ಇತ್ಯಾದಿಗಳನ್ನ ಹೇಳ್ತಾ, ಮನಸ್ಸೆಂಬ ರಾಜಹಂಸಕ್ಕೆ ಎಲ್ಲೆಲ್ಲೋ ಯಾಕಪ್ಪ ಓಡಾಡ್ತೀಯೇ ಅಂತ ಈ ಗಿರಿಜಾನಾಥನ ಪಾದಾರ ವಿಂದಗಳು ಅನ್ನುವಂಥ ಒಂದು ಮನೆ ಇದೆ. ಆ ದೊಡ್ಡ ಬಂಗ್ಲೆನಲ್ಲಿ ನೀನು ವಾಸ ಮಾಡು, ಎಲ್ಲೆಲ್ಲೋ ಹೋಗ್ಬೇಡ ಅನ್ನುವುದನ್ನ ಹೇಳ್ತಾ, ಈಗ ಶಂಭು ಪರಮಾತ್ಮನ ಒಂದು ಧ್ಯಾನ ಅನ್ನುವುದಕ್ಕೆ, ಆ ಧ್ಯಾನವನ್ನ ಮಾಡ್ತಾ ಇದ್ರೆ ಹೃದಯ ಎಂಬ ಉದ್ಯಾನವನಕ್ಕೆ ವಸಂತ ಬರುತ್ತೆ ಅನ್ನುವ ಒಂದು ಶ್ಲೋಕ 47ನೆಯ ಶ್ಲೋಕದಲ್ಲಿ ಅರ್ಧ ಭಾಗ ನೋಡ್ಕೊಂಡಿದ್ವಿ. ಶಂಭುವಿನ ಪರಮಾತ್ಮನ ಧ್ಯಾನವನ್ನ ಮಾಡ್ತಾ ಮಾಡ್ತಾ ಇದ್ರೆ ಹೃದಯ ಎಂಬ ಉದ್ಯಾನವನಕ್ಕೆ ವಸಂತ ಋತು ಬರುತ್ತೆ. ವಸಂತ ಋತು ಬಂದಾಗ ಏನಾಗತ್ತೆ, ಎಲ್ಲ ಮರಗಳಲ್ಲಿದ್ದಂಥ ಹಳೆ ಎಲೆಗಳು ಉದುರಿ ಹೋಗಿ ಹೊಸ ಚಿಗುರುಗಳು ಹುಟ್ಟುತ್ತೆ. ಹೊಸ ಚಿಗುರುಗಳು ಹುಟ್ಟಿ ಆ ಚಿಗುರುಗಳಲ್ಲೆಲ್ಲ ಚೆನ್ನಾದ ಒಂದು ಎಲೆಗಳು ವಿಕಾಸಗೊಂಡು, ಅವುಗಳ ವಿಕಾಸದಿಂದ ಮೊಗ್ಗುಗಳು ಬಂದು, ಆ ಮೊಗ್ಗುಗಳು ಕೂಡ ಹೂವಾಗಿ ಅರಳುತ್ತೆ. ಹಾಗೆ ಹೂವಾಗಿ ಅರಳಿದಾಗ ಎಲ್ಲ ಕಡೆಯೂ ಕೂಡ ಸದ್ವಾಸನೆ ಅದು ಹರಡುತ್ತೆ. ಅಂಥ ಒಂದು ಪ್ರಸಂಗವನ್ನ ನೆನಪು ಮಾಡ್ಕೊಳ್ತಾ ಹೇಳ್ತಾ ಇದ್ದಿದ್ದೇನು, ಹಾಗಾದಾಗ ಏನಾಗತ್ತೆ, ಯಾರ ಈ ಹೃದಯ ಎಂಬ ಉದ್ಯಾನವನದಲ್ಲಿ ಭಗವಂತನ ಸ್ಮರಣೆ ಎಂಬ ಧ್ಯಾನ ನಡೀತಿರುತ್ತೋ ಅಲ್ಲಿ ಗುಣಗಳು ವಿಕಾಸಗೊಳ್ಳುತ್ತೆ. ಹಾಗೆ ಗುಣಗಳು ವಿಕಾಸಗೊಂಡಾಗ ಪುಷ್ಪಗಳು ಅರಳಿ ಅಲ್ಲಿಂದ ಶುದ್ಧವಾದ ಸದ್ರೂಪದ ಒಂದು ಪರಿಮಳ ಎಲ್ಲ ಕಡೆಗೆ ಹರಡುತ್ತೆ. ಹಾಗೆ ಆಗುವಂತ ಒಂದು ಉದ್ಯಾನವನ. ಹೂವು ಅರಳಿದಾಗ ಏನಾಗುತ್ತೆ, ಮಕರಂದ ಬರುತ್ತೆ. ಅಲ್ಲಿವರೆಗೆ ಮಕರಂದ ಇರಲ್ಲ. ಹೂವು ಅರಳಿದಾಗ ಮಕರಂದ ಬರುತ್ತೆ. ಆ ಮಕರಂದವನ್ನ ಆಸ್ವಾದನೆ ಮಾಡ್ತಾ 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 ಸದಾ ಆ ಆನಂದದ ಲಹರಿಯಲ್ಲೇ ಮುಳುಗಿರ್ತಾ ನಾವು ಆ ಪರಮಾತ್ಮನ ಜ್ಞಾನ ಎಂಬ ಒಂದು ಫಲವನ್ನ ಪಡಿಬಹುದು ಅನ್ನುವ ತತ್ವವನ್ನ ಮೇಲೆ ನಾವು ಅಂದ್ರೆ ವಾಚ್ಯಾರ್ಥದಲ್ಲಿ ಗಮನಿಸಿಕೊಂಡಿದ್ವಿ. ಶಂಭುಧ್ಯಾನ ವಸಂತ ಸಂಗಿನಿ ಹೃದಾರಾಮೇ ಅಘಜೀರ್ಣ ಛದಾಹ ಸ್ರಸ್ತಾ ಭಕ್ತಿ ಲತಾಚ್ಛಟ ವಿಲಸಿತಾಹ ಪುಣ್ಯ ಪ್ರವಾಲಾಶ್ರಿತಾಹ ದೀಪ್ಯಂತೆ ಗುಣಕೋರಕಾ ಜಪವಚಃ ಪುಷ್ಪಾಣಿ ಸದ್ವಾಸನ ಜ್ಞಾನಾನಂದ ಸುಧಾಮರಂದ ಲಹರಿ ಸಂವಿತ್ ಫಲಾಭ್ಯುನ್ನತಿ ಅಂತ ನೋಡಿದ್ವಿ. ಅಂದ್ರೆ ಮೊದಲಿಗೆ ಪರಮುಖದಲ್ಲಿ ಒಂದು ಉದ್ಯಾನವನ ಮನೆ ಮುಂದೆ ಕೈದೋಟ, ಎಲೆಗಳೆಲ್ಲ ಉದುರ್ತು, ಉದುರಿದ ಜಾಗಗಳಲ್ಲಿ ಒಂದು ಚುಕ್ಕಿ ಬಂತು, ಆ ಚುಕ್ಕಿ ವಿಕಾಸ ಆಗುತ್ತಾ ಬಂತು, ಅಲ್ಲಿ ಒಂದು ಎಲೆ ಬಂತು, ಆ ಎಲೆ ಹಾಗೆ ಬಳ್ಳಿಗಳೆಲ್ಲ ವಿಕಾಸಗೊಳ್ಳುತ್ತಾ ಪುಣ್ಯ ಎನ್ನುವ ಒಂದು ಬಳ್ಳಿ, ಆ ಬಳ್ಳಿಯಲ್ಲಿ ಪ್ರವಾಲ ಅಂದ್ರೆ ಕೆಂಪು ಬಣ್ಣ, ಹವಳದ ಬಣ್ಣದ ಒಂದು ವಿಕಾಸ ಹಾಗೆ ಬಂದದ್ದು. ಏನಾಯ್ತು, ಅದರ ಒಳಗಡೆ ಬೇರೆ ಬೇರೆ ಬಣ್ಣಗಳು ವ್ಯತ್ಯಾಸ ಆಯ್ತು, ಮೊಗ್ಗುಗಳು ಬಂತು, ಹೂವುಗಳಾಯ್ತು. ಹೂವು ಅರಳಿದಾಗ ಎಲ್ಲ ಕಡೆಯಿಂದ
ಮಕರಂದ ತುಂಬಿದಾಗ ಅದನ್ನ ತಗೊಳ್ತಾ ಹೂವಿನಲ್ಲಾದ್ರೆ ಒಂದೇ ಚೂರು, ಒಂದು ಹೂವಿನಲ್ಲಿ ಒಂದು ಬಿಂದುನು ಸಿಕ್ಕಲ್ಲ ಮಕರಂದ. ಹಾಗೆ ಎಷ್ಟೋ ಹೂವುಗಳನ್ನ ಅಲಿಬೇಕು. ಆದ್ರೆ ಇಲ್ಲಿ ನಿರಂತರವಾಗಿ ಮಕರಂದದ ಆನಂದ ಎಂಬ ಮಕರಂದದ ಲಹರಿ ಹರಿತಿರುತ್ತೆ. ಆಗ ಪರಮಾತ್ಮ ಜ್ಞಾನಾನುಭೂತಿ ಉಂಟಾಗುತ್ತೆ ಅನ್ನುವ ಒಂದು ತತ್ವವನ್ನ ಹೇಳ್ತಾ ಇದ್ರು. ಹಾಗೆ ಹೇಳುವಾಗ ನಾವು ಭಕ್ತಿ ಅನ್ನುವಂಥ ಒಂದು ಬಳ್ಳಿ ವಿಕಾಸಗೊಳ್ಳುವುದಕ್ಕೆ ಪ್ರಧಾನವಾಗಿ ಬೇಕಾದ್ದು ಏನಪ್ಪಾ ಅಂತ ಕೇಳಿದ್ರೆ ಪರಮಾತ್ಮನ ಧ್ಯಾನ. ಆ ಭಾಗವನ್ನ ನಾವು ನೋಡ್ಕೊಂಡಿದ್ವಿ. ಧ್ಯಾನ ಅಂದಾಗ ಬುದ್ಧಿಯ ಒಂದು ನಿಲುಗಡೆ, ಬುದ್ಧಿ ಒಂದು ಜಾಗದಲ್ಲಿ ನಿಂತ್ಕೊಳ್ಬೇಕು. ಇಲ್ಲದೆ ಇದ್ರೆ ಬುದ್ಧಿ ಮನಸ್ಸು ಎರಡೂ ಕೂಡ ತಿರುಗುತ್ತಾ ಇರುತ್ತೆ. ಅದಕ್ಕೆ 45, 46 ಎರಡೂ ಶ್ಲೋಕದಲ್ಲಿ ಯಾಕೆ ಸುಮ್ಮನೆ ತಿರುಗುತ್ತೀಯೇ, ಇಲ್ಲಿ ಒಂದು ಭದ್ರವಾದ ಆಶ್ರಯವನ್ನ ಪಡ್ಕೊಂಡು ಇರು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಇಲ್ಲೂ ಕೂಡ ಶಂಭುವಿನ ಪರಮಾತ್ಮನ ಒಂದು ಧ್ಯಾನ. ಆ ವಸಂತ ಅಂದಾಗ ನಾವು ಇದರಲ್ಲಿ ನೋಡ್ತೇವೆ, ಪುರುಷ ಸೂಕ್ತದಲ್ಲಿ ನೋಡುವಾಗ ವಸಂತೋ ಅಸ್ಯಾಸೀದಾಜ್ಯಂ. ಆಜ್ಯ ಅಂದ್ರೆ ಏನು? ಅದು ಪ್ರಕರ್ಷಮಾನವಾಗಿ ಜಾಜ್ವಲ್ಯಮಾನವಾಗಿ ಬೆಳಗುವಂತ ಒಂದು ತತ್ವ. ಆದ್ರಿಂದ ಅಂದ್ರೆ ಅಗ್ನಿ ಅಂತ ಇದ್ರೆ, ಅಗ್ನಿ ಸಣ್ಣದಾಗಿದ್ರೆ ಅದಕ್ಕೆ ನಾವು ತುಪ್ಪವನ್ನ ಹಾಕಿದ್ರೆ ಏನಾಗುತ್ತೆ? ಪ್ರಜ್ವಲಿಸುತ್ತೆ. ಹಾಗೆ ಹೃದಯದ ಒಳಗೆ ಪರಮಾತ್ಮನ ಧ್ಯಾನ ಎಂಬುದು ಕಿಂಚಿತ್ತು ಎಲ್ಲೋ ಇದೆಯೋ ಇಲ್ವೋ ಅನ್ನುವಂತೆ ಇದ್ರೆ ಅದಕ್ಕೆ ಈ ವಸಂತ ಎನ್ನುವುದು ಆಜ್ಯವಾಗಿ ಬಂದ್ರೆ ಅದೇನು ಮಾಡುತ್ತೆ? ಅದನ್ನ ಪ್ರಕರ್ಷಮಾನವಾಗುವಂತೆ ಜಾಜ್ವಲ್ಯಮಾನವಾಗುವಂತೆ ಮಾಡುತ್ತೆ. ಹಾಗೆ ಆ ಪರಮಾತ್ಮನ ಧ್ಯಾನ ಮಾಡ್ತಾ ಧ್ಯಾನ ಅಂದಾಗ ಅದರ ಕುರಿತು ನಾವು ಕೇಳ್ಕೊಂಡಿದ್ದೇವೆ, ಭಗವಂತನ ವಿಚಾರಗಳನ್ನ ಕೇಳಿದ್ದೇವೆ. ಪರಮಾತ್ಮ ಅಂದ್ರೆ ಹೇಗಿರ್ತಾನೆ, ಏನಾಗಿರ್ತಾನೆ, ಎಲ್ಲಿರ್ತಾನೆ ಇತ್ಯಾದಿಗಳ ವಿಚಾರಗಳನ್ನ, ಇನ್ನು ನಿರ್ಗುಣದ ವಿಚಾರ ಬಿಡಿ, ಮೊದಲಿಗೆ ಸಗುಣದ ನೆಲೆಯಲ್ಲಿ ಅದನ್ನೆಲ್ಲ ಕೇಳಿಕೊಂಡು ಅದನ್ನೇ ಚಿಂತನೆ ಮಾಡ್ತಾ ಓ ಈ ಒಂದು ಆಕಾರ ಅಂತ ನಮ್ಮ ಇಷ್ಟ ದೈವದ ರೂಪವನ್ನೆಲ್ಲ ಭಾವಿಸ್ತಾ ಆಗ ಏನಾಗುತ್ತೆ? ಭಕ್ತಿ ಎನ್ನುವ ಬಳ್ಳಿ ತಾನೇ ವಿಕಾಸಗೊಳ್ಳುತ್ತಾ ತನ್ನ ಆಸರೆಯನ್ನ ತಾನು ಹುಡುಕೊಳ್ಳುತ್ತೆ. ಬಳ್ಳಿಗೆ ಆಸರೆ ಇಲ್ಲದೆ ಇದ್ರೆ ಜಾಸ್ತಿ ದಿನ ಇರಲ್ಲ. ಆದ್ರಿಂದ ತನ್ನ ಆಸರೆಯನ್ನು ತಾನು ಹುಡುಕೊಳ್ಳುತ್ತೆ. ಹಾಗೆ ಹುಡುಕಿಕೊಳ್ತಾ ಆಸರೆಯ ಅಲ್ಲಿ ಅದಕ್ಕೆ ಆಸರೆಗೆ ಯಾವುದು ಆಶ್ರಯ ಅಂದ್ರೆ ಪುಣ್ಯ ಎಂಬ ಪ್ರವಾಳ. ಅಂದ್ರೆ ಆ ಚಿಗುರಿನ ಪುಣ್ಯ ಎಂಬುದು ಯಾವ ಜೀವಿಗೆ ಪೂರ್ವಾರ್ಜಿತವಾದಂತಹ ಪುಣ್ಯಗಳಿದೆಯೋ ಆ ಜೀವಿಗೆ ಭಕ್ತಿ ಅನ್ನುವುದು ಹುಟ್ಟುತ್ತೆ. ಆದ್ರಿಂದ ನಾವು ಇದರಲ್ಲಿ ಹೇಳಿಕೊಳ್ಳುವಾಗ ಜ್ಞಾನಂ ಶಿವಮಯಂ ಶೈಲಿ ಭಕ್ತಿ. ಶಿವಮಯವಾದ ಜ್ಞಾನಕ್ಕೂ ಮತ್ತೆ ಶಿವನಿಗೆ ಸಂಬಂಧಪಟ್ಟ ಭಕ್ತಿಗೂ ಪ್ರಧಾನವಾಗಿ ಬೇಕಾದ್ದೇನು? ಧ್ಯಾನಂ. ಮತ್ತೆ ಶಿವಾತ್ಮಕಂ ಶಿವಾರ್ಚನಂ ಶಿವವ್ರತಂ. ಶಿವಾತ್ಮಕವಾದ ಧ್ಯಾನ ಇದ್ರೆ ಆಗ ಪರಮಾತ್ಮನನ್ನ ಪೂಜೆ ಮಾಡುವುದಕ್ಕಾಗಲಿ ಪರಮಾತ್ಮನನ್ನ ಹೊಂದಬೇಕು ಸೇರಬೇಕು ಅನ್ನುವುದಕ್ಕೆ ಬೇಕಾದ ಒಂದು ವ್ರತ ಅಂದ್ರೆ ಒಂದು ನಾವು ಆಯ್ಕೆ ಮಾಡಿಕೊಂಡು ಆ ದೀಕ್ಷಾ ತೊಡೋದಿದೆಯಲ್ಲ ಆ ಎಲ್ಲಕ್ಕೂ ಬೇಕಾದ ಪ್ರಧಾನವಾದ್ದೇನು? ಧ್ಯಾನಂ. ಧ್ಯಾನ ಎನ್ನುವುದು ಇದ್ದಾಗ ಏನಾಗುತ್ತೆ? ಶಿವಮಯವಾದ ಜ್ಞಾನ, ಶಿವಮಯವಾದ ಭಕ್ತಿ ಬರುತ್ತೆ. ಶಿವಮಯವಾದ ಜ್ಞಾನ, ಶಿವಮಯವಾದ ಭಕ್ತಿ ಬಂದ್ರೆ ಶಿವಮಯವಾದಂತ ಪೂಜೆಯನ್ನ ಮಾಡೋದಕ್ಕೆ ನಮಗೆ ಆಗುತ್ತೆ. ಹಾಗಾದಾಗ ನಾವು ಯಾವ ಒಂದು ವ್ರತವನ್ನ ಕೈಗೊಂಡಿದ್ದೇವೋ ಆ ವ್ರತ ಸುಫಲವಾಗುತ್ತೆ, ಸಫಲವಾಗುತ್ತೆ. ಪರಮಾತ್ಮ ಯಮೇ ವೈಷ ವೃಣುತೆ ತೇನೈವ ಲಭ್ಯ ಅನ್ನುವಂತೆ ನಮ್ಮನ್ನ ಅವನು ಆಯ್ಕೆ ಮಾಡಿಕೊಳ್ಳುವಂತೆ ಆಗುತ್ತೆ. ಆದ್ರಿಂದ ಪ್ರಧಾನವಾಗಿ ನಾವು ಅದನ್ನೆಲ್ಲ ಹೋದ ವಾರದಲ್ಲಿ ಹೇಳಿಕೊಂಡಿದ್ದೇವೆ. ಧ್ಯಾನ ಎಂಬುದು ಪ್ರಧಾನ. ಆದ್ರಿಂದಲೇ ಮೊದಲಿಗೆ ನಾವು ಧ್ಯಾನಂ ಅಂತೇವೆ. ಒಂದು ಸ್ತೋತ್ರ ಹೇಳ್ಬೇಕಾದ್ರೂ ಧ್ಯಾನಂ. ಆ ಒಂದು ಎಲ್ಲೆಲ್ಲೋ ಹರಡಿರುವ ಇಂದ್ರಿಯ ಮನಸ್ಸುಗಳನ್ನ ಏಕಾಗ್ರಗೊಳಿಸಿ ಅದಕ್ಕೋಸ್ಕರ ಒಂದು ಚಿತ್ರವನ್ನ ಕೊಡ್ತಾರೆ. ಶಾಂತಾಕಾರಂ ಈಗ ಹೇಳಿದಂತೆ ಒಂದೇ ಶಂಭು ಉಮಾಪತಿ. ಹಾಗೆ ಒಂದು ಆಕಾರ ನಮ್ಮ ಕಣ್ಣೊಳಗೆ ಬರ್ಬೇಕು. ಅದನ್ನ ಕಣ್ಣೊಳಗೆ ಮನಸ್ಸಿನೊಳಗೆ ತುಂಬಿಕೊಂಡು ಅದು ಧ್ಯಾನ ಆಗುತ್ತೆ. ಅದನ್ನ ಭಾವಿಸ್ತಾ ಹಾಗಾದಾಗ ಏನಾಗುತ್ತೆ ಅಂದಾಗ ನಾವು ನೋಡ್ತಾ ಇದ್ದಿದ್ದು
ದೀಪ್ಯಂತೆ ಗುಣಕೋರಕಾಹ. ಅದರಿಂದ ಎಲ್ಲಕ್ಕೂ ಕೂಡ ಪ್ರಧಾನವಾಗಿ ಬೇಕಾದ್ದು ಏನದು? ಶಿವಮಯ ಜ್ಞಾನಕ್ಕೆ, ಶೈವಿ ಭಕ್ತಿಗೆ, ಶಿವಾರ್ಚನಕ್ಕೆ, ಶಿವವ್ರತಕ್ಕೆ, ಶಿವ ಧ್ಯಾನ. ಹಾಗೆ ಶಿವ ಅನ್ನೋದು ಬಿಟ್ರೆ ಧ್ಯಾನ ಅನ್ನುವುದು ಇಷ್ಟ ದೈವ ಯಾವುದಿದೆಯೋ ಅದಕ್ಕೆ ಸೇರಿಸ್ಕೊಳ್ಳಿ. ಯಾವುದಾದರೂ ಮೊದಲಿಗೆ ಜ್ಞಾನ, ಭಕ್ತಿ, ಹಾಗೆ ಪೂಜೆ, ವ್ರತ, ಇದು ಬೇಕು ಅಂದ್ರೆ ಈ 5 ಎಲ್ಲ ಕಡೆಯಲ್ಲಿ ಕೂಡ ಪ್ರಧಾನವಾಗಿರುತ್ತೆ ಅನ್ನೋದನ್ನ ಹೇಳಿಕೊಂಡ ಮೇಲೆ ಅಲ್ಲಿ ಗುಣಕೋರಕಾಹ ದೀಪ್ಯಂತೆ ಅಂತ ಹೇಳ್ತಾ ಇದ್ದಾರೆ. ಗುಣಗಳ ಮೊಗ್ಗು ಬೆಳಗುತ್ತೆ, ಬೆಳಕಾಗತ್ತೆ, ಪ್ರಕಾಶಮಯವಾಗತ್ತೆ. ಯಾವಾಗ ಈ ಒಂದು ಶೈವಿ ಭಕ್ತಿ ಹೃದಯದೊಳಗೆ ಘನ ಆದಾಗ ಗುಣಗಳು ವಿಕಾಸಗೊಳ್ಳುತ್ತಾ ಬರುತ್ತೆ. ಯಾರೋ ಒಬ್ಬ ದುಷ್ಟ ಇದ್ದಾನೆ, ದುರ್ಜನ ಇದ್ದಾನೆ, ಆದರೂ ಕೂಡ ದುಷ್ಟ ದುರ್ಜನನಾಗಿದ್ರು ಅವನ ಮನಸ್ಸಿನೊಳಗೆ ಭಗವಂತನ ಒಂದು ಚಿಂತನೆ ಬರ್ತಾ 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 ಏನಾಗುತ್ತೆ? ಪಾಪ ಎಲ್ಲ ತೊಳೆದು ಹೋಗ್ತಾ ಹೋಗ್ತಾ ಅವನೊಳಗೆ ಸದ್ಗುಣಗಳು ಬೆಳೀತಾ ಹೋಗುತ್ತೆ. ಆದ್ರಿಂದಲೇ ಗುಣಕೋರಕ ದೀಪ್ಯಂತೆ ಅಂತ ಹೇಳ್ತಾ ಇದ್ದಾರೆ. ಆದ್ರಿಂದಲೇ ಗೀತಾಚಾರ್ಯ ಹೇಳುವಾಗ ಯಾರು ಅಪಿಚೇತ್ ಸುದುರಾಚಾರ ಭಜತೆ ಮಾಂ ಅನನ್ಯ ಭಾಕ್, ಅವನು ಸಾಧುರೇವ ಸಮಂತವ್ಯ, ಅವನು ಸಾಧುನೆ. ಯಾಕೆ ಅಂದ್ರೆ ನನ್ನನ್ನ ಭಜಿಸ್ತಾ ಭಜಿಸ್ತಾ ಇರುವ ಕಲ್ಮಶ ಎಲ್ಲ ಹೋಗಿ ಗುಣಗಳೆಂಬ ಮೊಗ್ಗು ಅರಳುತ್ತೆ, ಗುಣಗಳೆಂಬ ಮೊಗ್ಗು ವಿಕಾಸಗೊಳ್ಳುತ್ತೆ ಅನ್ನುವುದನ್ನ ಹೇಳ್ತಾ ಇದ್ದಾರೆ. ಆದ್ರಿಂದಲೇ ಆ ಗುಣಗಳು ಯಾವುದಪ್ಪ? ನಾವು ಗೀತೆಯಲ್ಲೇ ಮತ್ತೆ ನೋಡ್ತೇವೆ. ಒಬ್ಬ ಭಕ್ತನ ಗುಣ ಅದ್ವೇಷ್ಟ, ಸರ್ವಭೂತಾನಂ, ಮೈತ್ರ, ಕರುಣ ಏವಚ ಎಲ್ಲ ನೋಡಿದೇವಲ್ವಾ. ಹಾಗೆ ಆ ಒಬ್ಬನಲ್ಲಿ ಪರಮಾತ್ಮನಲ್ಲಿ ಭಕ್ತಿ ಬಂದ್ಬಿಟ್ರೆ, ಪರಮಾತ್ಮನ ನಾಮ ಅನ್ನೋದು ಬಂದ್ಬಿಟ್ರೆ ಅವನು ಗುಣಗಳನ್ನ ಅಲ್ಲಿಂದ ಇಲ್ಲಿಂದ ತಂದು ಇಟ್ಕೋಬೇಕಿಲ್ಲ. ಆ ಗುಣಗಳು ತಾನೇ ತಾನೇ ಅಲ್ಲಿ ವಿಕಾಸಗೊಳ್ಳುತ್ತಾ ಹೋಗುತ್ತೆ ಅನ್ನುವುದು ಇಲ್ಲಿ ವಿಷಯ. ಆದ್ರಿಂದಲೇ ಪರಮಾತ್ಮನನ್ನ ಹೊಂದಬೇಕಾದರೆ ನಾವು ತಾಯಿಯ ಲಲಿತಾ ಸಹಸ್ರನಾಮದಲ್ಲಿ ನೋಡ್ತೀವಿ, ಮೈತ್ರಿಯಾದಿ ವಾಸನಾ ಲಭ್ಯ. ಆ ಮೊಗ್ಗು, ಆ ಪುಷ್ಪ, ಅವುಗಳಿಂದ ಮೈತ್ರಿ ಯಾವ್ದದು? ಮತ್ತೆ ಪತಂಜಲಿಗಳು ಹೇಳ್ತಾರೆ ಮೈತ್ರಿ, ಕರುಣ, ಮುದಿತ, ಉಪೇಕ್ಷ, ಇವುಗಳನ್ನ ನಾವು ಬೆಳೆಸ್ಕೊಂಡಾಗ ಸುಖ ದುಃಖ ಪುಣ್ಯ ಪುಣ್ಯಾನಾಂ ಆಗ ಏನ್ ಭಾವನಾತಃ ಚಿತ್ತ ಪ್ರಸಾದನಂ. ಗುಣಗಳನ್ನ ಬೆಳೆಸ್ಕೊಂಡಿದ್ರಿಂದ ಏನಾಗುತ್ತೆ? ಚಿತ್ತ ಪ್ರಸನ್ನವಾಗಿರುತ್ತೆ. ಹಾರಿ ಕುಣಿದು ಅಲ್ಲಿ ಇಲ್ಲಿ ಓಡಲ್ಲ. ಯಾವಾಗ ಪ್ರಸನ್ನವಾಗಿರುತ್ತೆ ಆಗ ಆ ಮೊಗ್ಗು, ಬಂದಂತ ಮೊಗ್ಗುಗಳು ಅರಳಿ ಅದೇನಾಗುತ್ತೆ? ಪುಷ್ಪವಾಗುತ್ತೆ. ಆಗ ಜಪಾ ಪುಷ್ಪ ಅಂತ ಹೇಳ್ತಾ ಇದ್ದಾರೆ. ಜಪವಚಃ ಪುಷ್ಪಾಣಿ, ಜಪವಚಃ ಪುಷ್ಪಾಣಿ ಅನ್ನುವಲ್ಲಿ ವಿಶೇಷವಾದಂತಹ ಒಂದು ಅರ್ಥ ಇದೆ. ಏನಪ್ಪಾ ಅಂದ್ರೆ ಜಪ್ಯಂತೆ, ಜಪ ಮಾಡ್ತಾ ಮಾಡ್ತಾ. ಜಪ ಎನ್ನುವುದು ಯಾವುದನ್ನ ನಾವು ಜಪ ಮಾಡ್ತೇವೆ? ಯಾವುದಾದ್ರೂ ಒಂದು ದೇವತೆಗೆ ಸಂಬಂಧಪಟ್ಟ ನಾಮವನ್ನ ಜಪ ಮಾಡ್ತೇವೆ. ಹಾಗೆ ಜಪ ಮಾಡ್ತಾ ಮಾಡ್ತಾ ನಾಮಗಳಲ್ಲಿ ಏನಿದೆ? ಅಕ್ಷರಗಳಿದೆ. ಪ್ರತಿಯೊಂದು ಅಕ್ಷರಕ್ಕೂ ಕೂಡ ಒಂದು ಅಧಿಷ್ಠಾತೃ ದೇವತೆ ಇದೆ. ಅದನ್ನ ನಾವು ಅನೇಕ ಬಾರಿ ಹೇಳ್ಕೊಂಡಿದ್ದೇವೆ. ಪ್ರತಿ ಅಕ್ಷರಕ್ಕೂ ಕೂಡ ಒಂದು ಅಧಿಷ್ಠಾತೃ ದೇವತೆ ಇದೆ. ಯಾವಾಗ ನಾವು ಜಪವನ್ನ ಮಾಡ್ತಾ 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 ಹೋಗ್ತೀವಿ, ನಾಮವನ್ನ ಜಪಿಸ್ತಾ ಇರ್ತೀವಿ, ಆಗ ಆ ಅಧಿಷ್ಠಾತೃ ದೇವತೆಯ ತತ್ವ ಇದೆಯಲ್ಲ ಅದು ತಾನೇ ವಿಕಾಸಗೊಳ್ಳುತ್ತಾ ಹೋಗುತ್ತೆ. ಹಾಗೆ ಅದು ವಿಕಾಸಗೊಳ್ಳುತ್ತಾ ವಿಕಾಸಗೊಳ್ತಾ ಆ ದೇವತೆಯ ಆವಿರ್ಭಾವ ಆಗುತ್ತೆ. ಅದಕ್ಕೆ ಜಪ ವಚಃ ಪುಷ್ಪಾಣಿ ಅಂತ ಹೇಳ್ತಾ ಇದ್ದಾರೆ. ಜಪವನ್ನ ಮಾಡ್ತಾ ಮಾಡ್ತಾ ಆ ಜಪ ಎನ್ನುವ ಮಾತೆ ಹೂವಾಗುತ್ತೆ, ಮೊಗ್ಗಾಗಿತ್ತಲ್ಲ. ಯಾವುದು ಮೊಗ್ಗಾಗಿದ್ದು? ಗುಣಗಳು. ಅದ್ವೇಷ್ಟ, ಸರ್ವಭೂತಾನ, ಮೈತ್ರಿ, ಕರುಣೆ, ಮೈತ್ರ, ಕರುಣ ಏವಚ, ನಿರ್ಮಮೋ ನಿರಹಂಕಾರ, ಇವೆಲ್ಲ ಗುಣಗಳು ತಾನೇ ಬರ್ತಾ ಬರ್ತಾ ಆ ಗುಣಗಳೆಲ್ಲ ಒಂದೊಂದು ಮೊಗ್ಗು ಅಲ್ಲಿ ಅಲ್ಲಿ ಮೊಗ್ಗು ಕಚ್ಚುತ್ತೆ. ಆ ಕಚ್ಚಿದ ಮೊಗ್ಗು ಈಗ ವಿಕಾಸಗೊಳ್ಳೋದು ಯಾವುದರಿಂದ? ಭಗವನ್ ನಾಮವನ್ನ ಜಪಿಸ್ತಾ ಇರೋದಷ್ಟೇ. ಅದಕ್ಕಾಗಿಯೇ ಇಲ್ಲಿವರೆಗೆ ನಾವು ನೋಡಿದ್ವಿ, ಶ್ರೀರಾಮಕೃಷ್ಣರು ಹೇಳ್ತಾರೆ ಭಗವನ್ ನಾಮ ಸಂಕೀರ್ತನೆ ಒಂದಿದ್ರೆ ಸಾಕು. ಆದ್ರಿಂದಲೇ ಚೈತನ್ಯ ಮಹಾಪ್ರಭುಗಳು ಕೂಡ ಹೇಳುವಾಗ ಭಗವನ್ ನಾಮ, ಭಗವಂತ ತಾನು ನಾಮಗಳನ್ನ ಮಾಡ್ಕೊಂಡ ತತ್ರಾರ್ಪಿತ
ತತ್ರ ನಿಜ ಸರ್ವ ಶಕ್ತಿ. ಆದ್ರಿಂದ ಅದನ್ನ ನಾವು ನಿರಂತರ ಜಪಿಸ್ತಾ ಇದ್ರೆ ಆ ಭಗವತ್ ತತ್ವ ತನ್ನಿಂದ ತಾನು ವಿಕಾಸಗೊಳ್ಳುತ್ತೆ. ಯಾವ ಯಾವ ಅಕ್ಷರದಲ್ಲಿ ಯಾವ ಯಾವ ತತ್ವಗಳನ್ನ ಅಡಗಿಸಿಟ್ಟಿದ್ದಾರೋ ಆ ಆಯಾ ಅಕ್ಷರಗಳಲ್ಲಿರುವ ಆಯಾ ದೈವಿ ಶಕ್ತಿ ಅದು ಪುಷ್ಪವಾಗಿ ವಿಕಾಸಗೊಳ್ಳುತ್ತೆ. ಆದ್ರಿಂದ ಜಪವಚಃ ಪುಷ್ಪಾಣಿ ಅಂತ ಹೇಳ್ತಾರೆ. ಅದಕ್ಕೆ ನಾವು ಶ್ರೀ ತ್ಯಾಗರಾಜರ ಜೀವನದಲ್ಲಿ ನಡೆದಂತ ಒಂದು ಘಟನೆಯನ್ನ ನೋಡ್ತೇವೆ. ಅಲ್ಲಿ ಅವರು ಒಂದು ಕೃತಿಯನ್ನ ರಚಿಸಿದ್ದಾರೆ. ನಾ ಜೀವಾಧಾರ ನಾ ನೋಮು ಫಲಮ ಅಂತ ಒಂದು ಕೃತಿ. ಅಲ್ಲಿ ಜೀವನಕ್ಕೆ ಆಧಾರವಾದದ್ದು ಯಾವುದು? ಪ್ರಾಣ. ಆ ಪ್ರಾಣಕ್ಕೆ ಅಧಿಷ್ಠಾನವಾಗಿ ನಿಂತಿರುವಂತ ರಾಮ 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 ಆ ರಾಮ ಎನ್ನುವ ಅಕ್ಷರ ಜಪಿಸಿ 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 ಅವರಲ್ಲಿ ಹೇಳ್ತಾರೆ ನಾ ಜಪವರ್ಣ ರೂಪಮ. ಆ ಜಪ ಹೇಳ್ತಾ ಹೇಳ್ತಾ ಅಕ್ಷರ ಏನಾಯ್ತು? ಅಧಿಷ್ಠಾತೃ ದೇವತೆ ತನ್ನಿಂದ ತಾನು ವಿಕಾಸಗೊಂಡು ಬಿಡ್ತು. ಹಾಗಾಗಿನೇ ಅವರು ಒಂದು ಯಾತ್ರಾ ಇದನ್ನ ಯಾವಾಗ ರಚಿಸಿದ್ರು ಅಂತ ಅವರ ಜೀವನ ಚರಿತೆಯಲ್ಲಿ ಹೇಳುವಾಗ ಹೇಳ್ತಾರೆ. ಎಲ್ಲೋ ಯಾತ್ರೆಗಳನ್ನ ಮಾಡ್ಕೊಂಡು ತಿರುಗ್ತಾ ಇದ್ರಂತೆ. ಒಂದು ಪವಿತ್ರ ಕ್ಷೇತ್ರದಲ್ಲಿ ದೇವರ ಸನ್ನಿಧಿಯಲ್ಲಿ ಸನ್ನಿಧಿಗೆ ಬಂದಿದ್ದಾರೆ ದಂಪತಿಗಳು, ಬ್ರಾಹ್ಮಣ ದಂಪತಿಗಳು. ಆಕಸ್ಮಿಕವಾಗಿ ಆ ದೇವಾಲಯದ ಒಂದು ಮೊದ್ಲೆಲ್ಲ ನೆಲಬಾವಿಗಳು ಅಂತಾರಲ್ಲ, ಮೆಟ್ಲು ಇಳಿದು ಹೋಗೋದು, ಆ ಬಾವಿಯಲ್ಲಿ ಬಿದ್ದು ಆತನ ಜೀವ ಹೋಗ್ಬಿಟ್ಟಿದೆ. ಈಕೆ ಗೋಳಿಡ್ತಾ ಇದ್ದಾಳೆ ಈ ತರ ಆಗೋಗಿದೆ ಅಂತ. ಆಗ ತನ್ನ ಈ ಯಾವುದು ನಾ ಜೀವಾಧಾರ, ನನ್ನ ಯಾರ ಜೀವಕ್ಕೂ ಆಧಾರ ಯಾವುದು? ಪ್ರಾಣ. ಅದನ್ನೇ ಮೇಲಿಂದನೂ ನಾವು ಎಲ್ಲಿ ಭಕ್ತಿ ಇತ್ಯಾದಿಗಳನ್ನ ಹೇಳುವಾಗ ಹೇಳ್ಕೊಂಡು ಬರ್ತಿರೋದು. ಅದರಿಂದ ನಾ ಜಪವರ್ಣ ರೂಪಮ ಅಂತ ಹೇಳಿ ಅವರು ಪ್ರಾರ್ಥನೆ ಮಾಡ್ತಾ ಇದ್ದಾಗ ಆ ಅಧಿಷ್ಠಾತೃ ದೇವತೆ ವಿಕಾಸಗೊಂಡು ಗತಿಸಿ ಹೋಗಿದ್ದಂತ ಆ ಜೀವ ತಾನು ಮತ್ತೆ ಚೈತನ್ಯವನ್ನ ಪಡೀತು ಅನ್ನುವುದಾಗಿ ನಾವು ನೋಡ್ತೇವೆ. ಹಾಗೆ ಯಾವುದೇ ಒಂದು ಅಕ್ಷರವನ್ನು ಕೂಡ ನಿರಂತರವಾಗಿ ಜಪಿಸ್ತಾ ಇದ್ರೆ ಅದು ಜಪವಚ ಆಗತ್ತೆ. ಆದ್ರಿಂದಲೇ ತಾಯಿ ಲಲಿತಾ ಸಹಸ್ರನಾಮದಲ್ಲಿ ಜಪಾ ಪುಷ್ಪ ನಿಭ ಆಕೃತಿ ಅಂತಿದೆ. ಆದರೆ ಜಪಾ ಪುಷ್ಪ ಅಂದಾಗ ಸಾಮಾನ್ಯವಾಗಿ ಕೆಂಪು ದಾಸವಾಳ ಅಂತಾರೆ, ಅದು ಇನ್ನು ಒಟ್ಟು ಕೆಂಪು ವರ್ಣದ ಒಂದು ಪುಷ್ಪ ಅಂತಾರೆ. ಆದರೆ ನಿಜವಾದ ಅರ್ಥದಲ್ಲಿ ಆ ಜಪ ಅಂದ್ರೆ ಜಪಿಸ್ತಾ 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 ಪ್ರತಿಯೊಂದು ಅಕ್ಷರದಿಂದ ವಿಕಾಸಗೊಂಡಂತ ನಾಮಗಳಿದೆಯ, ಅದು ದೈವಿ ಶಕ್ತಿ ಇದೆಯಲ್ಲ, ಆ ದೈವಿ ಶಕ್ತಿಯೇ ಒಂದು ಪುಷ್ಪವಾಗಿ ವಿಕಾಸಗೊಂಡು ಆ ದೈವಿ ತನ್ನನ್ನ ತಾನು ಪ್ರಕಟಗೊಳಿಸಿಕೊಳ್ಳುತ್ತೆ. ತಾನೇ ಪ್ರಕಟಗೊಂಡು ಬಿಟ್ಟಾಗ ಅದರಲ್ಲಿ ಎಂಥ ಒಂದು ಮಕರಂದದ ಒಂದು ಇದಿರಬಹುದು. ಆದ್ರಿಂದಲೇ ಅಲ್ಲಿ ಜಪಾ ಪುಷ್ಪ ವಚಃ ಜಪಾ ವಚ ಪುಷ್ಪಾಣಿ ಸದ್ವಾಸನ. ಆ ಉತ್ತಮವಾದಂಥ ಒಂದು ಸಂಸ್ಕಾರ, ಉತ್ತಮವಾದಂಥ ಒಂದು ಗುಣಗಳ ವಿಕಾಸ ಅಲ್ಲಿ ತನ್ನಿಂದ ತಾನು ಬಂದ್ಬಿಡುತ್ತೆ. ಆದ್ರಿಂದಲೇ ಉಪನಿಷತ್ತು ಹೇಳುವಾಗ ಯಥಾ ಸಂಪುಷ್ಪಿತಸ್ಯ ವೃಕ್ಷಸ್ಯ ದೂರಾದ್ ಗಂಧೋವಾತಿ. ಅದರಿಂದ ಒಂದು ಪುಷ್ಪ ಅರಳಿ ಬಿಟ್ರೆ ಅದರ ಪರಿಮಳ ಹರಡಿ 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 ಆ ಪರಿಮಳದಿಂದ ಆಕೃಷ್ಟವಾಗಿ ಎಲ್ಲ ರೀತಿಯ ತುಂಬಿಗಳ ಒಂದು ಸಾನ್ನಿಧ್ಯ ಬಂದು ಮಕರಂದದ ರಸ ಸ್ರೋತವಾಗಿ ಹರಿಯುತ್ತೆ ಅನ್ನುವ ತತ್ವವನ್ನ ಇಲ್ಲಿ ಪರಿಭಾವಿಸಿಕೊಂಡಾಗ ಜಪ ಮಾಡುವಾಗ ಅವರವರ ಹೃದಯದ ಭಾವಕ್ಕೆ ತಕ್ಕಂತೆ ಅವರವರು ಭಾವಿಸಿದ ಒಂದು ಆಕಾರ. ಅದಕ್ಕೆ ಮೊದಲಿಂದ ಮತ್ತೆ ನೆನಪು ಮಾಡ್ಕೊಂಡ್ರೆ ಏನದು? ಶೈವಿ ಚಿಂತ, ಶೈವಿ ವಿಷಯಕ ಜ್ಞಾನ, ಆ ಜ್ಞಾನದಿಂದ ಬರುವ ಭಕ್ತಿ, ಅದರಿಂದ ಧ್ಯಾನ, ಅದನ್ನ ಧ್ಯಾನ ಮಾಡಿದಾಗ ಉಂಟಾಗುವ ಶಿವಪೂಜಾ, ಶಿವವ್ರತ, ಈ ರೀತಿಯಲ್ಲಿ ಅದು ವಿಕಾಸಗೊಂಡಾಗ ಸಂಪೂರ್ಣವಾದ ಅಧಿದೇವತೆ ನಮ್ಮ ಕಣ್ಮುಂದೆ ಬಂದು ನಿಲ್ಲುತ್ತೆ. ಅಂಥ ಒಂದು ದೇವತೆ ಕಣ್ಮುಂದೆ ಬಂದು ನಿಂತಾಗ ದೊರಕುವಂತ ಫಲ ಎಂಥದಿರಬಹುದು? ಏನು ಬೇಕಾದ್ರೂ, ಈಗ ಅದಕ್ಕೆ ತ್ಯಾಗರಾಜನ ನಿದರ್ಶನ ಹೇಳಿದ್ದು, ಏನನ್ನ ಬೇಕಾದ್ರೂ ಅಸಾಧ್ಯವನ್ನ ಅಸಂಭವವನ್ನ ಸಂಭವ ಮಾಡುತ್ತೆ, ಅಸಾಧ್ಯವನ್ನ ಸಾಧ್ಯ ಮಾಡುತ್ತೆ. ಅಂಥ ನಿದರ್ಶನಗಳು ಅನೇಕ ಭಕ್ತರ ಜೀವನದಲ್ಲಿ ನಾವು ನೋಡ್ತೇವೆ. ಹಾಗಾಗಿ ಆ ಪರಾತ್ಪರ ವಸ್ತುವಿನ ನಾಮವನ್ನ ನಿರಂತರವಾಗಿ ಜಪಿಸ್ತಾ ಇದ್ರೆ ಅದೇ ಪುಷ್ಪವಾಗಿ ವಿಕಾಸಗೊಳ್ಳುತ್ತೆ. ಇವತ್ತು ಹಿನ್ನೆಲೆಯಲ್ಲಿ ನಾವು ಇವತ್ತಿನ ಹಿನ್ನೆಲೆ ತಗೊಂಡ್ರೆ ಹನುಮ ಎನ್ನುವ ನಾಮ ಏನಿದೆ
ಆ ಹನುಮ ಎನ್ನುವ 3 ಅಕ್ಷರ, ಅದರ ಒಳಗೆ ಅಗಾಧವಾದ ಶಕ್ತಿ ಇದೆ ಅಂತ ಹೇಳ್ತಾರೆ. ಇವತ್ತು ಆತನ ಒಂದು ಜಯಂತಿಯಾಗಿ ಏನು ಆಚರಣೆ ಮಾಡ್ತಾ ಇದ್ದಾರೆ, ಆ ಹನುಮ ಜಯಂತಿಯ ಸಂದರ್ಭದಲ್ಲಿ ಹನುಮನ ನಾಮಗಳಾದಂತ ಹನುಮ, ಆಂಜನೇಯ, ರಾಮದೂತ ಇತ್ಯಾದಿ ಏನಿದೆ ಅದರಲ್ಲಿ ಕೆಲವು ನಾಮಗಳು ರಾಮದೂತ, ಹನುಮ, ಆಂಜನೇಯ ಈ ನಾಮಗಳು, ಆ ನಾಮಗಳಲ್ಲಿರುವ ಅಕ್ಷರಗಳನ್ನ ವಿಶೇಷವಾಗಿ ಬರೀ ಹನುಮ 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 12 ಬಾರಿ ಹನುಮ ಹೇಳಿಬಿಟ್ರೆ ಅದು ಅಗಾಧವಾದ ಫಲವನ್ನ ಕೊಡುತ್ತೆ, ಶಕ್ತಿಯನ್ನ ಕೊಡುತ್ತೆ. ಈಗಲೂ ಕೂಡ ಇದನ್ನ ಅನುಷ್ಠಾನ ಮಾಡದೆ ನಂಗೇನು ಆಗ್ಲಿಲ್ಲ ಅನ್ನೋರು ಇದ್ದಾರೆ. ಹೇಳಿದ ಮಾತನ್ನ ಭಕ್ತಿಯಿಂದ ಶ್ರದ್ಧೆಯಿಂದ ಅನುಷ್ಠಾನ ಮಾಡಿ, ಅಮ್ಮ ನನಗಿಂತ ಫಲ ಆಯ್ತು, ನನಗಿಂತ ಉದಾಹರಣೆ ಸಿಕ್ತು ಅಂತ ಹೇಳಿದವರು ಇದ್ದಾರೆ. ಈಗಲೂ ಕೂಡ ನಾ ಹೇಳ್ತಿರೋದು ಯಾಕಿಷ್ಟು ಮಾತು, ಜಪ ಎನ್ನುವುದು ನಿರಂತರವಾಗಿ ಜಪಿಸ್ತಾ ಇದ್ರೆ ಆ ಜಪದ ಅಕ್ಷರದ ಅಧಿಷ್ಠಾತೃ ದೇವತೆ ಹನುಮನ ಕುರಿತು ನಾವು ಹಿಂದೆ ಹೇಳ್ಕೊಂಡಿದ್ದೇವೆ. ಹನು ಅಂದ್ರೆ ಏನು, ಅದು ಜ್ಞಾನದ ಸಂಕೇತ. ಜ್ಞಾನದ ಸಂಕೇತ ಅನ್ನುವುದಕ್ಕೆ ರಾಮ ಲಕ್ಷ್ಮಣರ ಮಾತೆ ನಮ್ಗೆ ಉದಾಹರಣೆ. ಹನುಮಂತ ಬಂದು ರಾಮ ಲಕ್ಷ್ಮಣರನ್ನ, ಯಾರಪ್ಪ ನೀವು, ಎಲ್ಲಿಂದ ಬಂದಿದ್ದೀರಿ, ಇದೇನು ವೇಷ ನೋಡಿದ್ರೆ ಋಷಿಗಳ ತರಹ, ನೋಡಿದ್ರೆ ಧನುರ್ಬಾಣ ಇಟ್ಕೊಂಡಿದ್ದೀರಿ, ಏನೋ ಪ್ರಶ್ನೆಗಳು ಮಾಡಿದ. ಅದಕ್ಕೆ ರಾಮ ಉತ್ತರ ಕೊಟ್ಟ. ಆದ್ರೆ ಅವನ ಜ್ಞಾನ ಎಷ್ಟು ಆಳದ್ದು ಅಂತ ಕೇವಲ ಅವನ ಮಾತಿನಿಂದನೇ ತಿಳ್ಕೊಳ್ಬಹುದು. ಅಂದ್ರೆ ಅವನು ಏನು ಋಗ್ವೇದಾದಿಗಳನ್ನ ಅಧ್ಯಯನ ಮಾಡದೇ ಇರೋನಿಗೆ, ಅಧ್ಯಯನ ಮಾಡದೇ ಇರೋನಿಗೆ ಈ ರೀತಿಯಾಗಿ ಮಾತಾಡೋಕ್ ಸಾಧ್ಯ ಇಲ್ಲ. ವ್ಯಾಕರಣ ಅಧ್ಯಯನ ಇಲ್ಲದವ ಇಷ್ಟೆಲ್ಲ ಹೇಳ್ಬೇಕಾದ್ರೆ ಏನನ್ನ ಗ್ರಹಿಸ್ತ ಆ ಹನುಮ ಅನ್ನುವ ಒಂದು ಶಬ್ದದೊಳಗೆ ಎಷ್ಟು ಜ್ಞಾನದ ಅಗಾಧತೆ ಇದೆ. ಆದ್ರಿಂದಲೇ ನಾವು ಇದರಲ್ಲಿ ಹೇಳುವಾಗ ತೈತರಿಯ ಉಪನಿಷತ್ತಿನಲ್ಲಿ ಅಧರಾಹನು ಪೂರ್ವ ರೂಪಂ, ಉತ್ತರಾಹನುರುತ್ತರ ರೂಪಂ, ವಾಕ್ ಸಂಧಿ ಜಿಹ್ವಾ ಸಂಧಾನಂ ಅನ್ನುವಾಗ ಸಕಲ ಜ್ಞಾನಗಳ ಒಂದು ಭಂಡಾರ ಹನುಮ ಎನ್ನುವುದು. ಹಾಗಾಗಿ ಆ ಹನುಮ ಶಬ್ದವನ್ನ ಉಚ್ಚಾರ ಮಾಡಿದ್ರೆ 12 ಬಾರಿ ಅದರಿಂದ ಅವನು ಸುಪ್ರೀತನಾಗಿ ತಾನೇ ಈಗ ಹೇಳಿದ್ವಲ್ಲ ಜಪಾ ಪುಷ್ಪ, ಹಾಗೆ ಅವನು ವಿಕಾಸಗೊಳ್ಳುತ್ತಾನೆ ಅನ್ನುವ ಒಂದು ತತ್ವ ಇರುವಂತೆ, ಅದಕ್ಕಾಗಿಯೇ ಜಪಾ ಪುಷ್ಪ ನಿಭಾಕೃತಿ ಅಂದಾಗ ಯಾವ ಯಾವ ಜನರು ಯಾವ ಭಾವದಿಂದ ಯಾವ ಅಕ್ಷರವನ್ನ ಯಾವ ಇಷ್ಟ ದೇವತೆಯನ್ನ ಸ್ಮರಿಸಿ ಜಪಿಸ್ತಾರೋ ಅವರಿಗೆ ಆ ಇಷ್ಟ ದೇವತೆ ತಾನೇ ಪುಷ್ಪವಾಗಿ ಅರಳಿ ಬಿಡುತ್ತೆ, ತನ್ನನ್ನ ತಾನೇ ಪ್ರಕಟಗೊಳಿಸಿಕೊಂಡು ಬಿಡುತ್ತೆ ಅನ್ನುವುದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಹಾಗಾಗಿ ಶಂಭು ಎನ್ನುವ ಧ್ಯಾನ ವಸಂತವಾಗಿ ಬಿಟ್ರೆ, ಅಂದ್ರೆ ಹೃದಯದಲ್ಲಿ ಭಕ್ತಿಗೆ ಪೂರಕವಾಗಿ ವಸಂತ ಋತು ಆಜ್ಯಾದ್ವಲ್ಲ, ಅದು ಆಜ್ಯವಾಗಿ ವಿಕಾಸಗೊಂಡು ಬಿಟ್ರೆ ತನ್ನಿಂದ ತಾನೇ ಇದು ವಿಕಾಸಗೊಳ್ಳುತ್ತಾ ಹೋಗುತ್ತೆ. ಹಾಗಾದಾಗ ಸದ್ವಾಸನ ಶ್ರೇಷ್ಠವಾದಂತಹ ಒಂದು ಗಂಧ, ಪುಣ್ಯೋ ಗಂಧ ಪೃಥಿವ್ಯಾಂಚ ಅಂತ ಗೀತೆಯಲ್ಲಿ ಹೇಳಿಕೊಂಡಿದ್ದಾನೆ. ಹಾಗೆ ಸುಗಂಧಿಂ ಪುಷ್ಟಿವರ್ಧನಂ ಎಂಬುದಾಗಿ ಅವನ ವಿಷಯದಲ್ಲೂ ನೋಡ್ತೇವೆ. ಹಾಗೆ ಭಕ್ತಿ ಮತ್ತೆ ಪುಷ್ಟಿಗೊಳ್ಳುವುದಕ್ಕೆ ಬೇಕಾದ, ಭಕ್ತಿ ಪುಷ್ಟಿಯಾಗುವುದಕ್ಕೆ ಬೇಕಾದ ಒಂದು ಸಂಸ್ಕಾರ ಅಲ್ಲಿ ಬಲಗೊಳ್ಳುತ್ತೆ. ಹಾಗೆ ಭಕ್ತಿ ಎಂಬ ಒಂದು ಇದು ಬಲಗೊಂಡಾಗ, ಪುಷ್ಟಿಗೊಂಡಾಗ ಏನು ಸಿಕ್ಕತ್ತೆ, ಭಗವಂತನ ಈಗ ತಾನೇ ಹೇಳಿದ್ವಲ್ಲ, ಶಿವಾತ್ಮಕ, ಶಿವಾರ್ಚನ, ಶಿವವ್ರತ, ಶಿವ ತಾನೇ ಆರಿಸ್ಕೊಂಡು ಬಿಡ್ತಾನೆ. ಹಾಗೆ ಅವನ ಮಯ ಈಗ ಜಪವನ್ನ ಮಾಡ್ತಾ ಆ ನಾಮದಲ್ಲಿದ್ದ ಆ ಅಕ್ಷರ ಆ ದೈವತಾ ಸ್ವರೂಪವಾಗಿ, ಇಷ್ಟ ದೈವತಾ ಸ್ವರೂಪವಾಗಿ ಅಥವಾ ಆ ಅಕ್ಷರದ ದೈವತಾ ಸ್ವರೂಪವಾಗಿ ತನ್ನಿಂದ ತಾನು ಏನು ವಿಕಾಸಗೊಂಡು ಬಿಡುತ್ತೆ. ಹಾಗೆ ವಿಕಾಸಗೊಂಡಾಗ ಹರಿಯುವುದೇ ಮಕರಂದ. ಅದು ಪುಷ್ಪದಲ್ಲಾದ್ರೆ ಒಂದು ಬಿಂದು ಇರಬಹುದು, ಆದ್ರೆ ಇಲ್ಲಿ ಜ್ಞಾನಾನಂದ. ಯಾವ ಜ್ಞಾನ? ಪರಮಾತ್ಮನ ಜ್ಞಾನ, ಪರಮಾತ್ಮನ ಸ್ವರೂಪ ಜ್ಞಾನ, ಪರಮಾತ್ಮನ ಅನುಭೂತಿ. ಜ್ಞಾನ ಅಂದಾಗ ಇಲ್ಲಿ ಅನುಭೂತಿ. ಅದು ಆನಂದ ಸುಧೆಯನ್ನ ತರುತ್ತೆ, ಆನಂದಾಮೃತವನ್ನ ತರುತ್ತೆ. ಅದು ಹರಿತಾ ನಿರಂತರವಾಗಿ ಬೇಕು ಬೇಕು ಬೇಕು, ಆ ಆನಂದಾಮೃತದಲ್ಲೇ ಉಳಿದಿರಬೇಕು, ಆನಂದಾಮೃತವನ್ನೇ ಆಸ್ವಾದಿಸ್ತಾ ಇರಬೇಕು ಅನ್ನುವ ಭಾವದಲ್ಲಿ
ನಿರಂತರ ಸ್ರೋತವಾಗಿ ಯಾರು ಈ ಭಕ್ತಿಯನ್ನ ಅನುಭವಿಸಿದರೆ ಅವರಿಗೆ ಅದರಲ್ಲಿ ಮುಳುಗುವಂತೆ ಮಾಡಿಬಿಡುತ್ತೆ. ಅಂಥ ಒಂದು ವಸಂತ ಋತು ನಿನ್ನ ಹೃದಯ ಎಂಬ ತೋಟಕ್ಕೆ ಬರಲಿ. ಆ ಹೃದಯ ಎಂಬ ತೋಟಕ್ಕೆ ವಸಂತ ಋತು ಬಂದಾಗ ಭಗವಂತನ ಭಾವ ಘನವಾಗುತ್ತೆ, ಭಗವತ್ ಚಿಂತನೆ ದೃಢವಾಗುತ್ತೆ, ಭಗವದ್ ಭಕ್ತಿ ವಿಶೇಷವಾದ ರಸವನ್ನ ಸುರಿಸುವುದಾಗಿ ಬರುತ್ತೆ. ತನ್ಮೂಲಕ ಭಗವಂತ ತನ್ನನ್ನು ತಾನೇ ಪ್ರಕಟಗೊಳಿಸಿಕೊಳ್ತಾನೆ. ಆಗ ಭಗವಂತನ ಜ್ಞಾನ ಎಂಬ ಫಲ, ಭಗವತ್ ಸ್ವರೂಪ, ಆ ಭಗವತ್ ಜ್ಞಾನ ಫಲ ಎನ್ನುವುದು ಆ ಇದರೊಳಗೆ ದೊರಕುತ್ತೆ. ಆದ್ರಿಂದ ನಾವು ಮಾಡ್ಬೇಕಾದ್ದೇನು, ಹೃದಯ ಎಂಬ ತೋಟದೊಳಗೆ ನಿರಂತರವಾಗಿ ಭಗವಂತನ ನಾಮ ಸ್ಮರಣೆಯನ್ನ ಮಾಡ್ತಾ ಇರ್ಬೇಕು. ಯಾವುದು ಇಷ್ಟ ದೈವನೋ, ರಾಮನೋ, ಹನುಮಾನೋ, ಕೃಷ್ಣನೋ, ಶಿವನೋ, ಯಾವುದು ಇಷ್ಟ ದೈವನೋ ಆ ನಾಮವನ್ನ ನಿರಂತರವಾಗಿ ನಾವು ಜಪಿಸ್ತಾ ಇರ್ಬೇಕು. ಹಾಗೆ ಜಪಿಸ್ತಾ ಇರುವುದರ ಮೂಲಕ ಏನಾಗುತ್ತೆ, ಜ್ಞಾನ, ಭಕ್ತಿ, ಅರ್ಚನ, ವ್ರತ, ಈ ಮಧ್ಯದಲ್ಲಿ ಧ್ಯಾನ, ಇಷ್ಟು ಕೂಡ ಸಂಪನ್ನವಾಗಿ ಭಗವಂತ ತನ್ನನ್ನ ತಾನೇ ಕೊಟ್ಟುಕೊಂಡು ಬಿಡುತ್ತಾನೆ. ಅವನಾಡಿಸಿದಂತೆ ಅಂದ್ರೆ ಭಕ್ತ ಆಡಿಸಿದಂತೆ ಆಡುವ ಒಂದು ಯಂತ್ರವಾಗಿ ಭಗವಂತ ಆಗಿಬಿಡ್ತಾನೆ. ಆಗ ಆ ಭಕ್ತನು ಹೊಂದುವ ಆನಂದ ಇದೆಯಲ್ಲ, ಆ ಆನಂದ ಅಮೃತ ಸ್ರೋತ, ಅದರ ಒಳಗೆ ಮುಳುಗುವಿಕೆ, ಅದು ಯಾರಿಗೂ ಸುಲಭವಾಗಿ ಲಭ್ಯವಾಗುವುದಲ್ಲ, ಎಷ್ಟೋ ಪುಣ್ಯದ ಫಲವಾಗಿ ಲಭ್ಯವಾಗುವಂಥದ್ದು. ಆದ್ರಿಂದ ಹೃದಯವೆನ್ನುವ ತೋಟವನ್ನ ಈ ವಸಂತ ಎನ್ನುವ ಸಂಘದಿಂದ ಉಚ್ಛ್ರಾಯಗೊಳಿಸು, ಅದು ಚೆನ್ನಾಗಿ ಪಳಗುವಂತೆ ಮಾಡು. ಇನ್ನು ಹೇಳ್ತಾರೆ, ವಸಂತ ಋತು ಬಂದ್ರೆ, ಆ ವಸಂತ ಋತು ಬಂದಾಗ ಒಂದು ಮರದಲ್ಲಿ ಹೂವರಳಿದ್ರೆ ಇಡೀ ವಾತಾವರಣದಲ್ಲಿ ಎಲ್ಲ ಮರದಲ್ಲಿ ಹೂವರಳುತ್ತೆ. ಹಾಗೆ ಮಲೆಯ ಪರ್ವತದಲ್ಲಿ ಒಂದು ಗಂಧದ ಮರದಲ್ಲಿ ಪರಿಮಳ, ಅದು ಎಲ್ಲಾ ಕಡೆಯಲ್ಲಿ ಆ ರೀತಿ ಪ್ರಕೃತಿಯಲ್ಲಿರುವಂತ ಆ ತತ್ವ. ಹಾಗಾಗಿ ನಿನ್ನ ಹೃದಯದ ಒಂದು ತೋಟಕ್ಕೆ ವಸಂತ ಋತು ಬರುವಂತೆ ಮಾಡ್ಕೊ. ಆ ವಸಂತ ಋತುವಿನ ಪ್ರಧಾನವಾದ ಗುಣ ಏನಪ್ಪಾ ಅಂತ ಕೇಳಿದ್ರೆ ಭಕ್ತಿಯ ಪ್ರಾಶಸ್ತ್ಯ, ಭಕ್ತಿಯ ಪ್ರಾಧಾನ್ಯ. ಭಕ್ತಿಯಿಂದ ಲಾಭ ಏನು? ಪರಮಾತ್ಮ ನಮ್ಮನ್ನ ತಾನೇ ಆರಿಸಿಕೊಳ್ತಾನೆ, ನಮ್ಮ ಹೃದಯ ಎಂಬ ತೋಟದೊಳಗೆ ತಾನು ವಿಹರಿಸ್ತಾನೆ. ಆನಂದದಿಂದ ನಮ್ಮೊಳಗೆ ಅವನು ಇರುವಾಗ ನಾವು ಆನಂದ ಅಮೃತವನ್ನ ಆಸ್ವಾದನೆ ಮಾಡಿಕೊಂಡು ನಿರಂತರ ಸುಖವಾಗಿರುವುದಕ್ಕೆ ಸಾಧ್ಯ ಆಗತ್ತೆ ಅನ್ನುವುದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಶಂಭುಧ್ಯಾನ ವಸಂತ ಸಂಗಿನಿ ಹೃದಾರಾಮೇಘ ಜೀರ್ಣಚ್ಛದಾಃ ಸಸ್ತಾ ಭಕ್ತಿ ಲತಾಚ್ಛಟಾ ವಿಲಸಿತಾಃ ಪುಣ್ಯ ಪ್ರವಾಲಾಶ್ರಿತಾಃ ದೀಪ್ಯಂತೆ ಗುಣಕೋರಕ, ಕೋರಕ ಅಂದ್ರೆ ಮೊಗ್ಗು, ಅವುಗಳೇ ಪ್ರಕಾಶಮಾನವಾಗತ್ತೆ. ದೀಪ್ಯಂತೆ ಗುಣಕೋರಕ ಜಪವಚ ಪುಷ್ಪಾಣಿ ಸದ್ವಾಸನಾ ಜ್ಞಾನಾನಂದ ಸುಧಾಮರಂತ ಲಹರಿ ಸಂವಿತ್ ಫಲಾಭ್ಯುನ್ನತಿ. ಜ್ಞಾನ ಎಂಬ ಫಲ, ಆ ಜ್ಞಾನ ಎಂಬ ಫಲ ಬಂದ್ಬಿಟ್ಮೇಲೆ ಅವನಿಗೆ ದೊರೆತ ಔನ್ನತ್ಯ ಇದೆಯಲ್ಲ, ಅದನ್ನ ಮೀರಿದ ಔನ್ನತ್ಯ ಇನ್ಯಾರಿಗೂ ಇಲ್ಲ. ಅಂದ್ರೆ ಅದೇ ಕೊಟ್ಟ ಕೊನೆಯ ಉನ್ನತವಾದ ನೆಲೆ, ಭೂಮಾ ಅನ್ನುವ ನೆಲೆ, ಅದು ದೊರಕ ಬಿಡುತ್ತೆ. ಸಂವಿತ್ ಫಲ ಅಭ್ಯುನ್ನತಿ, ಆ ಉನ್ನತವಾದಂತ ಒಂದು ಸ್ಥಳ ಅದು ತಾನು ದೊರಕಿ ಬಿಡುತ್ತೆ. ಈಗ ಮುಂದಿನ ಇದರಲ್ಲಿ ನಿತ್ಯಾನಂದ ರಸಾಲಯಂ, ನಿತ್ಯಾನಂದ ರಸಾಲಯಂ ಸುರಮುನಿ ಸ್ವಾಂತಾಂಬುಜಾತಾಶ್ರಯಂ, ಸುರಮುನಿ ಸ್ವಾಂತಾಂಬುಜಾತಾಶ್ರಯಂ ಸ್ವಚ್ಛಂ ಸದ್ವಿಜ ಸೇವಿತಂ, ಸ್ವಚ್ಛಂ ಸದ್ವಿಜ ಸೇವಿತಂ ಕಲುಷ ಹೃತ್ ಸದ್ವಾಸನಾವಿಷ್ಕೃತಂ, ಕಲುಷ ಹೃತ್ ಸದ್ವಾಸನಾವಿಷ್ಕೃತಂ ಶಂಭುಧ್ಯಾನ ಸರೋವರಂ ವ್ರಜ, ಶಂಭುಧ್ಯಾನ ಸರೋವರಂ ವ್ರಜ ಮನೋಹಂಸಾವತಂಸ, ಮನೋಹಂಸಾವತಂಸ ಸ್ಥಿರಂ ಕಿಂ ಕ್ಷುದ್ರಾಶ್ರಯ ಪಲ್ವಲ ಭ್ರಮಣ ಸಂಜಾತ ಶ್ರಮಂ ಪ್ರಾಪ್ಸ್ಯಸಿ, ಕಿಂ ಕ್ಷುದ್ರಾಶ್ರಯ ಪಲ್ವಲ ಭ್ರಮಣ ಸಂಜಾತ ಶ್ರಮಂ ಪ್ರಾಪ್ಸ್ಯಸಿ. ಇಲ್ಲಿ ಹಿಂದೆನೂ ಹಂಸ ಹೇಳಿದ್ರು, ಹಕ್ಕಿಗಳನ್ನ ಎರಡನ್ನ ಹೇಳಿದ್ರು.
ಮತ್ತೆ ಸ್ವಲ್ಪ ಹೆಚ್ಚು ಕಡಿಮೆ ಅದೇ ತತ್ವವನ್ನ ಹೇಳ್ತಾ ಇದ್ದಾರೆ. ಮನಸ್ಸೆಂಬ ರಾಜಹಂಸ, ಆ ಮನಸ್ಸೆಂಬ ರಾಜಹಂಸ ಹಂಸಗಳಲ್ಲಿ ಶ್ರೇಷ್ಠ. ಅವತಂಸ ಅಂದ್ರೆ ಶ್ರೇಷ್ಠ, ಅವತಂಸ ಅಂದ್ರೆ ಆಭರಣ, ಕರ್ಣಾವತಂಸ ಕಿವಿಯ ಆಭರಣ. ಹಾಗೆ ಹಂಸಗಳಲ್ಲಿ ಆಭರಣ ಪ್ರಾಯವಾದದ್ದು. ಆ ಹಂಸಗಳ ವೈಶಿಷ್ಟ್ಯ ಏನಪ್ಪಾ ಅಂತ ಕೇಳಿದ್ರೆ, ನಾವು ಹಿಂದೆ ನೋಡ್ಕೊಂಡಿದ್ವಿ, ಹಂಸಗಳು ನೀರು ಮತ್ತು ಹಾಲನ್ನ ಬೆರೆಸಿಕೊಟ್ರೆ ಹಾಲನ್ನ ಮಾತ್ರ ಸ್ವೀಕರಿಸಿ ನೀರನ್ನ ಬಿಟ್ಟು ಬಿಡುತ್ತೆ. ಅಂಥ ಒಂದು ಶಕ್ತಿ ಇರುವಂತದ್ದು. ಹಾಗೆ ಆ ರಾಜಹಂಸ ಇನ್ನೊಂದು ವಿಶೇಷ ಅಂದ್ರೆ ತಾನು ಯಾವಾಗಲೂ ಶುದ್ಧವಾಗಿರುತ್ತೆ. ಶುದ್ಧವಾಗಿದ್ದು ಏನಾದ್ರೂ ಮಲಿನ ಉಂಟಾಗತ್ತೆ ಅಂತ ಗೊತ್ತಾದ್ರೆ ಆ ಜಾಗದಲ್ಲದಿರಲ್ಲ. ಆದ್ರಿಂದಲೇ ಮಳೆಗಾಲ ಬರುತ್ತೆ ಅಂದ್ರೆ ಹಂಸಗಳು ಭೂಮಿ ಇರುವಂತಹ, ಭೂಮಿ ಅಂದ್ರೆ ಮಣ್ಣಿನ ಸ್ಪರ್ಶ ಇರುವ ಜಾಗದಲ್ಲಿ ಇರಲ್ಲ. ಎಲ್ಲವೂ ಮಾನಸ ಸರೋವರಕ್ಕೆ ಹೊರಟು ಹೋಗುತ್ತೆ. ಯಾಕೆ ಅಂದ್ರೆ ಅಲ್ಲಿ ಮಣ್ಣಿನ ಸ್ಪರ್ಶ ಇಲ್ಲ ಅಂತ ಹೇಳ್ತಾರೆ. ಹಾಗೆ ಅಂದ್ರೆ ಯಾವಾಗಲೂ ಶುದ್ಧವಾಗಿರುತ್ತೆ. ಆ ರೀತಿಯಾದ ರಾಜಹಂಸ ಶ್ರೇಷ್ಠವಾದದ್ದು. ಇಲ್ಲಿ ಮನಸ್ಸನ್ನ ಅದರ ಜೊತೆಯಲ್ಲಿ ಹೋಲಿಸಿ ಹೇಳ್ತಾ ಇದ್ದಾರೆ, ಭಗವಂತನ ನಾಮವನ್ನ ನಿರಂತರ ಇಷ್ಟಪಟ್ಟು ಹೇಳು, ಇಷ್ಟಪಡದೆ ಹೇಳು. ಈಗ ಹೇಳಿದ್ವಲ್ಲ, ಧ್ಯಾನ ಅಂತ ಧ್ಯಾನ ಮಾಡ್ಕೊಂಡು ಆ ರೂಪವನ್ನ ನಾಮಕ್ಕೆ ಜೋಡಿಸಿಕೊಂಡು ನಾಮವನ್ನ ಹೇಳ್ತಾ, ರಾಮ ಅಂದ ಕೂಡ್ಲೆ ಕೈಯಲ್ಲಿ ಬಿಲ್ಲು, ಅವನು ಬಾಗಿದಂಥ ಶರೀರ, ಎಡಗೈಯಲ್ಲಿ ಬಾಣ, ಎಡಗೈಯಲ್ಲಿ ಬಿಲ್ಲು, ಬಲಗೈಯಲ್ಲಿ ಬಾಣ, ಈ ರೀತಿಯಾದ ಏನೋ ಒಂದು ಚಿತ್ರ ಹಾಗೆ ಕಲ್ಪನೆ ಮಾಡ್ಕೊಳ್ಳೋದು ಬೇಡ. ಸುಮ್ಮನೆ ನಿರಂತರ ಭಗವಂತನ ನಾಮವನ್ನ ಹೇಳ್ತಾ ಇದ್ದು ಬಿಟ್ರೆ ಅದು ಏನು ಮಾಡುತ್ತೆ, ಅದು ತಾನೇ ಆ ಹೃದಯವನ್ನ ಶುದ್ಧ ಮಾಡಿ ಹಾಕ್ಬಿಡುತ್ತೆ. ಯಾವ ಒಂದು ಕಲ್ಮಶವೂ ಅಲ್ಲಿ ಉಳಿಯದಂತೆ ಶುದ್ಧಾಂತಃಕರಣ ಮಾಡಿಬಿಡುತ್ತೆ. ಹಾಗೆ ಆದಾಗ ಆಗುವ ಲಾಭ ಏನಪ್ಪಾ ಅಂದ್ರೆ, ಮೇಲೆ ಹೇಳಿದ್ವಲ್ಲ ಏನದು, ಮೈತ್ರಿ, ಕರುಣ, ಮುದಿತ ಇತ್ಯಾದಿಗಳನ್ನ ಅನುಷ್ಠಾನ ಮಾಡಿದ್ರೆ ಚಿತ್ತ ಪ್ರಸಾದನಂ, ಚಿತ್ತ ಪ್ರಸನ್ನವಾಗಿರುತ್ತೆ. ಹಾಗೆ ಪ್ರಸನ್ನವಾದ ಚಿತ್ತ ಇದ್ರೇನಿದೆ, ಆನಂದ 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 ಆನಂದ, ಹಾಗೆ ನಿತ್ಯಾನಂದ, ಯಾವಾಗ್ಲೂ ಆನಂದ. ಹಾಗೆ ಇರುವಂತ ಒಂದು ನೆಲೆ ನಿನ್ನದಾಗುತ್ತೆ. ಆದ್ರಿಂದ ಹಂಸವೇ, ಮನಸ್ಸೆಂಬ ಹಂಸವೇ, ಅಲ್ಲಿ ಹೃದಯವೆಂಬ ತೋಟ ಅಂದ್ರು, ಇಲ್ಲಿ ಮನಸ್ಸೆಂಬ ಹಂಸವೇ. ಯಾತಕ್ಕೆ ಇಲ್ಲಿ ಹೋದ್ರೆ ಕೊಳೆ ಬರಲ್ವಾ, ಅಲ್ಲಿ ಹೋದ್ರೆ ಕೊಳೆ ಬರಲ್ವಾ, ಅಲ್ಲಿ ಹೋದ್ರೆ ಕೊಳೆ ಬರಲ್ವಾ ಅಂತ ಎಲ್ಲೆಲ್ಲೋ ಸುತ್ತಿ ಹಾಕಿ ಒದ್ದಾಡ್ತೀಯೇ. ಸುತ್ತಾಡಕ್ ಹೋಗ್ಬೇಡ. ಒಂದೇ ಒಂದು ನೆಲೆ ಇದೆ. ಯಾವ್ದಪ್ಪ ಅಂದ್ರೆ ಶಂಭುವಿನ ಧ್ಯಾನ ಅನ್ನುವ ಸರೋವರ. ಮೇಲೆ ಹೇಳಿದ್ವಲ್ಲ, ಧ್ಯಾನ ಏನು ಮಾಡುತ್ತೆ, ಪರಮಾತ್ಮನ ಕುರಿತಾದ ಒಂದು ಚಿತ್ರ ಜ್ಞಾನವನ್ನ ಕೊಡುತ್ತೆ. ಅದರಿಂದ ಏನಾಗುತ್ತೆ, ಭಕ್ತಿ ಘನ ಆಗುತ್ತೆ. ಭಕ್ತಿಯಿಂದ ಏನಾಗುತ್ತೆ, ಪರಮಾತ್ಮನನ್ನ ಹೃದಯ, ಮನ, ಬುದ್ಧಿ, ಇಂದ್ರಿಯಗಳನ್ನೆಲ್ಲ ತೊಡಗಿಸಿ ಪೂಜೆ ಮಾಡೋದಕ್ಕೆ ಸಾಧ್ಯ ಆಗತ್ತೆ. ಅದರಿಂದ ಏನಾಗುತ್ತೆ, ಪರಮಾತ್ಮ ನಮ್ಮನ್ನ ತನ್ನದಾಗಿಸಿಕೊಳ್ಳುತ್ತಾನೆ, ತಾನೇ ವರಿಸಿತಾನೆ. ಅಂಥ ಒಂದು ಧ್ಯಾನ ಸರೋವರ. ಆ ಧ್ಯಾನ ಅನ್ನುವ ಸರೋವರದೊಳಗೆ ಇದ್ಬಿಡಪ್ಪ, ಇನ್ನೆಲ್ಲೂ ಹೋಗ್ಬೇಡ. ಯಾಕೆ ಅಂದ್ರೆ ಪರಮಾತ್ಮನ ಧ್ಯಾನ ಅನ್ನುವ ಸರೋವರದಲ್ಲಿ ಇದ್ಬಿಟ್ರೆ ಕೊಳೆ ಬರುವುದೇ ಇಲ್ಲ, ಅಲ್ಲಿ ಕೆಸರಿಲ್ಲ, ಮಣ್ಣಿಲ್ಲ. ಅಕಸ್ಮಾತ್ ಅಲ್ಲಿ ಏನಾದ್ರೂ ಕೊಳಕಿದ್ರೆ ಅದು ಧ್ಯಾನದಿಂದ ಹೊರಟು ಹೋಗುತ್ತೆ. ಹೇಗಿದೆ ಅದು, ಸ್ವಚ್ಛಂ, ಶುದ್ಧವಾಗಿದೆ. ನಾವು ಮಾನಸ ಸರೋವರದ ಚಿತ್ರವನ್ನ ನೋಡ್ತೇವಲ್ಲ, ಕೆಳಗಡೆವರೆಗಿರುವ ಎಲ್ಲ ಸುಸ್ಪಷ್ಟವಾಗಿ, ಹಾಗೆ ಸುಸ್ಪಷ್ಟವಾಗಿ ಶುದ್ಧವಾಗಿ ಇರುವಂತಹ ಒಂದು ಮನಸ್ಸೆಂಬ ರಾಜಹಂಸ, ನೀನು ಆ ಶಂಭುವನ ಧ್ಯಾನವನ್ನ ಮಾಡ್ತಾ ಮಾಡ್ತಾ ಇದ್ಬಿಟ್ರೆ ಎಲ್ಲ ಕಲ್ಮಶಗಳು ಹೊರಟೋಗುತ್ತೆ. ಅದು ಸರಿ, ಅಲ್ಲಿ ಏನಿದೆ ಅಂತ ಕೇಳಿದ್ರೆ ಎಂತ, ಅಲ್ಲಿರುವ ನೀರಿದೆಯಲ್ಲ ಅದು ನಿತ್ಯಾನಂದ ಎಂಬ ನೀರು. ನಿತ್ಯಾನಂದ ರಸ ಆಲಯಂ. ಆಲಯ ಅಂದ್ರೆ ಆಸರೆ, ಜಾಗ, ಕಲೆಕ್ಷನ್ ಆಗುವಂತ ಜಾಗ. ಅದ್ ಯಾವುದು ಅಂದ್ರೆ ನಿತ್ಯಾನಂದ ರಸ. ನಿತ್ಯ ಆನಂದವೆಂಬ ರಸದ ಒಂದು ಸಮೂಹ, ರಾಶಿ ಯಾವುದೋ ಅದೇ ಶಂಭು ಧ್ಯಾನ. ಅಂದ್ರೆ ಈಗ ಗೊತ್ತಾಯ್ತಲ್ಲ, ಯಾರಿಗೆ ಸುಖ ಬೇಡ, ಯಾರಿಗೆ ದುಃಖ ಬೇಕು ಅಂತ ಯಾರು ಅಪೇಕ್ಷಿಸ್ತಾರೆ, ಯಾರಿಗೆ ಸಂತೋಷ ಬೇಡ, ಎಲ್ಲರಿಗೂ ಸುಖ ಬೇಕು, ಎಲ್ಲರಿಗೆ ಸಂತೋಷ ಬೇಕು. ಆದರೆ ಆ ಸುಖ ಸಂತೋಷಕ್ಕೆ ಮಾಡಬೇಕಾದ್ದೇನೋ ಇದೆಯಲ್ಲ, ಭಗವಂತನ ನಾಮಸ್ಮರಣೆ, ಅದು ಮಾತ್ರ ಮಾಡೋದಕ್ಕೆ ಆಲಸಿಕೆ ಯಾಕೆ? ಸುಮ್ಮನೆ ಮಾಡಿದ್ರೆ ಅದು ಆ ಆನಂದವನ್ನ
ಕೊಟ್ಟು ಬಿಡುತ್ತೆ. ಸುಮ್ಮನೆ ಸುಭಾಷಿತದ ಮಾತು ಹೇಳ್ತಾರೆ, ಏನು ಪುಣ್ಯಸ್ಯ ಫಲಮಿಚ್ಛಂತಿ ಪುಣ್ಯಂ ನೇಚ್ಛಂತಿ ಮಾನವಾಹ ನ ಪಾಪ ಫಲಮಿಚ್ಛಂತಿ ಪಾಪಂ ಕುರುವಂತಿ ಯತ್ನತಃ. ಅಂದ್ರೆ ಪುಣ್ಯದ ಫಲ ಬೇಕು, ಪುಣ್ಯ ಮಾಡಕ್ ಇಷ್ಟ ಇಲ್ಲ. ಪಾಪದ ಫಲ ಇಷ್ಟ ಇಲ್ಲ, ಪ್ರಯತ್ನ ಪೂರ್ವಕವಾಗಿ ಪಾಪ ಮಾಡ್ತಾರೆ. ಹಾಗೆ ಮಾಡದೆ ಯತ್ನ ಇಲ್ಲದೇನೆ ಸುಮ್ಮನೆ ಭಗವತ್ ಸ್ಮರಣೆಯನ್ನ ನಿರಂತರ ಮಾಡ್ತಾ ಇದ್ರೆ ಅದು ತಾನೇ ಶುದ್ಧವಾಗಿ ಏನಾಗುತ್ತೆ, ನಿತ್ಯಾನಂದದ ನೆಲೆಯಾಗುತ್ತೆ. ಆನಂದದ ರಸ ಚಿಮ್ಮಿ ಚಿಮ್ಮಿ ಒಳಗಿನಿಂದ ಬುಗ್ಗೆ, ಯಾರು ಹೊರಗಡೆಯಿಂದ ಬತ್ಸಕ್ಕಾಗಲ್ಲ, ಹಾಗೆ ಒಳಗಡೆಯಿಂದ ಆನಂದದ ರಸದ ಬುಗ್ಗೆ ಹರಿದು ಬರುವಂತ ಒಂದು ಸ್ಥಿತಿ ಉಂಟಾಗುತ್ತೆ. ಆಯ್ತು, ಅಲ್ಲಿ ಯಾರಿರ್ತಾರೆ ಅಂತ ಕೇಳಿದ್ರೆ ದೇವತೆಗಳು ವಾಸ ಮಾಡ್ತಾರೆ, ಮುನಿಗಳು ವಾಸ ಮಾಡ್ತಾರೆ. ಅವರೆಲ್ಲರಿಗೂ ಅದು ಆಶ್ರಯವನ್ನ ಕೊಟ್ಟಿದೆ, ನೀನು ಒಬ್ಬನಿಗೆ ಏನಲ್ಲ. ಆದ್ರಿಂದ ಭಗವಂತನ ಧ್ಯಾನವನ್ನ ಮಾಡಿ 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 ದೇವತೆಗಳು ಮುನಿಗಳು ಎಲ್ಲರೂ ಕೂಡ ಆ ಸರೋವರದಲ್ಲೇ ವಾಸ ಮಾಡ್ತಾರೆ. ಆದ್ರಿಂದ ಸುರಮುನಿ ಸ್ವಾಂತ, ಸ್ವಾಂತ ಅಂದ್ರೆ ಹೃದಯ, ಸ್ವಾಂತಂ ಹೃನ್ ಮಾನಸಂ ಮನಃ ಅಂತ ಹೇಳುತ್ತೆ ಅಮರಕೋಶ. ಆ ಹೃದಯದಲ್ಲಿ ಸುರರು ಮುನಿಗಳು ತಮ್ಮ ತಮ್ಮ ಹೃದಯ ಎಂಬ ಕಮಲ, ಆ ಕಮಲ ಅರಳುವುದಕ್ಕೆ ಯಾವುದಾಶ್ರಯ ಆಗಿದೆ, ನಿತ್ಯಾನಂದ ಎಂಬ ಈ ನೀರೇ ಆಶ್ರಯ ಆಗಿದೆ. ಈ ನಿತ್ಯಾನಂದ ಅನ್ನುವ ನೀರು ಯಾವುದರಿಂದ ಲಭಿಸಿದೆ, ಶಂಭುವಿನ ಧ್ಯಾನದಿಂದ ಲಭಿಸಿದೆ, ಅದೇ ಸರೋವರ. ಆದ್ರಿಂದ ಸುರಮುನಿ ಸ್ವಾಂತ ಅಂಬುಜ, ದೇವತೆಗಳು ಮತ್ತು ಮುನಿಗಳ ಹೃದಯ ಎಂಬ ಕಮಲಕ್ಕೆ ಆಶ್ರಯವಾದ ಜಾಗ ಆ ಸರೋವರ ಆಗಿದೆ. ಮತ್ತಿನ್ನೇನಿದೆ, ಅಲ್ಲೂ ನಿನ್ನಂತ ಹಕ್ಕಿಗಳು ಇದ್ದಾರೆ. ಸತ್ ದ್ವಿಜ ಸೇವಿತಂ, ಮೊದಲು ಹೇಳಿದಂತೆ ಯಾರು ಭೌತಿಕವಾದ ಪ್ರಪಂಚದ ಆಕರ್ಷಣೆಯಲ್ಲಿದ್ದು ಭೌತಿಕವಾದ ಭೋಗಗಳನ್ನ ಅನುಭವಿಸಿ ಅನುಭವಿಸಿ ವಾಸುಪರ್ಣ ಹೇಳ್ಕೊಂಡ್ವಲ್ಲ, ಆ ನಂತರ ಗೊತ್ತಾಯ್ತು, ಅಯ್ಯೋ ಇದು ಬೇಡ, ಇದು ಕಹಿ, ಇದು ಬೇಡ ಅಂತ ಅನ್ನಿಸಿ ನಾನು ಆ ಮೇಲಿನ ಕೊಂಬೆಯ ಪಕ್ಷಿಯಾಗಬೇಕು ಅನ್ನುವ ಆದರ್ಶವನ್ನ ಹೊತ್ತು ನಿರಂತರ ಇದನ್ನ ಆಸ್ವಾದನೆ ಮಾಡ್ತಾ ಹೋದ್ರೆ, ಯಾವುದನ್ನ, ಪರಮಾತ್ಮನ ನಾಮ ಎಂಬುದನ್ನ ಆಸ್ವಾದನೆ ಮಾಡ್ತಾ ಹೋದರೆ ಅಲ್ಲಿ ದ್ವಿಜತ್ವ ಉಂಟಾಗುತ್ತೆ. ಯಾವ ಒಂದು ಶರೀರವನ್ನು ಪಡೆದು ಶರೀರದಿಂದ ಈಗ ಆರಂಭದಲ್ಲಿ ಹೇಳಿಕೊಂಡಂತೆ ಜನ್ಮ ಜನ್ಮಾಂತರದ ಪಾಪ ಪುಣ್ಯಗಳ ಫಲದಿಂದ ಇಂಥ ಒಂದು ಶರೀರ ಪಡೆದು ಈ ಶರೀರದಲ್ಲಿ ಕರ್ಮದ ರೋಗ ರುಜಿನಗಳನ್ನ ಸುಖ ದುಃಖಾದಿಗಳನ್ನ ಅನುಭವಿಸ್ತಾ ಇದ್ದೇವಲ್ಲ, ಆ ಎಲ್ಲವೂ ಅದು ಒಂದು ಜನ್ಮ. ಈಗ ಭಗವಂತನ ಸ್ಮರಣೆ ಮಾಡ್ತಾ ಮಾಡ್ತಾ ಎರಡನೇ ಜನ್ಮ, ಈ ಕಲ್ಮಶ ಎಲ್ಲ ಹೊರಟೋಯ್ತು. ಸತುದ್ವಿಜ, ಶುದ್ಧವಾದ ಸದ್ಭಾವನೆಯಿಂದ ಕೂಡಿದ, ಸದ್ಜ್ಞಾನದಿಂದ ಕೂಡಿದ, ಸದ್ಭಕ್ತಿಯಿಂದ ಕೂಡಿದ, ಸಚ್ಚಿಂತನೆಯಿಂದ ಕೂಡಿದ, ಸದಾಚಾರದಿಂದ ಕೂಡಿದ ಜೀವನ ಬಂದ್ಬಿಡ್ತು. ಬೇರೆ ಇನ್ನೇನು ಪ್ರಯತ್ನ ಮಾಡ್ಬೇಕಿಲ್ಲ. ಈ ಪುಸ್ತಕ ನೋಡು, ಆ ಪುಸ್ತಕ ನೋಡು, ಅವ್ರನ್ನ ಕೇಳು, ಏನು ಬೇಡ. ದೇವರ ಸ್ಮರಣೆ ಮಾಡ್ತಾ ಇದ್ರೆ ಸತ್ ಅನ್ನುವುದು ತಾನೇ ಸೇರ್ತಾ ಬರುತ್ತೆ. ಸದಾಚಾರ, ಸನ್ನಡತೆ, ಸದ್ಭಕ್ತಿ, ಹಾಗೆ ಸತ್ ಅನ್ನುವುದು ಎಲ್ಲದರ ಜೊತೆಯಲ್ಲಿ ತಾನು ಸೇರ್ತಾ ಬರುತ್ತೆ. ಆದ್ರಿಂದ ಆ ಭಗವಂತನ ನಾಮಸ್ಮರಣೆ ಮಾಡ್ತಾ ಮಾಡ್ತಾ ಎರಡನೆಯ ಜನ್ಮ ಬಂದ್ಬಿಡ್ತು. ಅಂಥ ಸತದ್ವಿಜ ಸೇವಿತಂ, ಆ ಸತ್ಯಂಬುದು ಉಂಟಾದಂಥ ಎರಡನೆಯ ಜನ್ಮವನ್ನು ಹೊಂದಿದಂಥವರು ಅಲ್ಲಿದಾರಪ್ಪ. ಅಂತ ಹಕ್ಕಿಗಳು ಅಲ್ಲಿ ವಾಸ ಮಾಡ್ತಾ ಇದ್ದಾರೆ. ಅಲ್ಲಿ ಏನಾಗಿದೆ, ಕಲುಷ ಹೃತ್ ಸದ್ವಾಸನಾ ವಿಷ್ಕೃತಂ, ಕಲ್ಮಶ ಎಲ್ಲ ತೊಳೆದು ಹೋಗ್ಬಿಟ್ಟಿದೆ. ಅಲ್ಲಿ ಯಾವ ವಿಧವಾದ ಕಲುಷವೂ ಕೂಡ ಉಳಿಯೋದಕ್ಕೆ ಸಾಧ್ಯ ಇಲ್ಲ. ಅಲ್ಲೇನಿದೆ, ಸದ್ವಾಸನ, ಭಗವನ್ ನಾಮ ಸ್ಮರಣೆಯ ಕಾರಣ, ಭಗವತ್ ಸ್ಮರಣ ಪೂರ್ವಕವಾದ ಸತ್ ಅಂದ್ರೆ ಅದು ಒಂದೇ, ಮಿಕ್ಕಿದ್ದೆಲ್ಲ ಅಸತ್ತು. ಸದ್ವಾಸನ ಅಂದ್ರೆ ಭಗವಂತನ ಸಂಬಂಧಪಟ್ಟ ವಾಸನೆ. ವಾಸನ ಗಂಧ ಅಂದಾಗ ಈಗ ನಾವು ಹೇಳಿದ್ವಲ್ಲ, ಯಥಾ ಸಂಪುಷ್ಪಿತಸ್ಯ ವೃಕ್ಷಸ್ಯ ದೂರಾತ್, ಅಲ್ಲೆಲ್ಲೋ ಇದ್ದಾನೆ ಪರಮಾತ್ಮ, ಆದರೂ ಆ ಪರಮಾತ್ಮನ ಗಂಧ ಬೀಸ್ತಾ ಬೀಸ್ತಾ ಅದು ನನಗೆ ಬೇಕು, ಹಾಗೆ ಒಂದೊಂದು ಮರವನ್ನು ಅದು ಅರಳಿಸ್ತಾ ಒಂದೊಂದು ಗಿಡವನ್ನು ಅರಳಿಸ್ತಾ ಒಂದೊಂದು ಹೂವನ್ನು ಅರಳಿಸ್ತಾ ಹಾಗೆ ಬಂದಂತ ಆ ಸದ್ವಾಸನ ಹೃದಯದ ಎಲ್ಲ ಕಲ್ಮಶವನ್ನ ತೊಳೆದು ಹಾಕಿಬಿಡುತ್ತೆ. ಅಂಥ ಒಂದು ಸರೋವರ ಇರುವಾಗ ಮನೋಹಂಸಾವತಂಸ ಅನ್ನಿಸ್ಕೊಂಡಿದೆಯಲ್ಲ, ಯಾಕೆ? ಪಲ್ವಲ ಅಂದ್ರೆ ಸಣ್ಣ ಸಣ್ಣ ಕೊಳಗಳು, ಸಣ್ಣ ಸಣ್ಣ ಇದು ಹಳ್ಳಗಳು,
ಹಳ್ಳ ಕೊಳ್ಳಗಳಲ್ಲಿ ಕುಳಿತು ಯಾಕೆ ಒದ್ದಾಡ್ತಾ ಇದೆಯೇ? ಕ್ಷುದ್ರಾಶ್ರಯ ಪಲ್ವದ ಭ್ರಮಣ ಸಂಜಾತ ಶ್ರಮಂ. ಸುಮ್ಮನೆ ಶ್ರಮ ಉಂಟಾಗ್ತಾ ಇದೆ ಅಷ್ಟೇ. ಆದ್ರಿಂದ ಅದನ್ನ ಬಿಟ್ಟು ಏನ್ ಮಾಡು, ಪರಮಾತ್ಮನ ಧ್ಯಾನ ಎನ್ನುವ ಸರೋವರದಲ್ಲಿ ಮುಳುಗಾಕ್ಬಿಡು. ಪರಮಾತ್ಮನ ಮತ್ತೆ ಧ್ಯಾನ ಅಂದಾಗ ಅದ್ ನಮ್ ಕೈಲೆಲ್ಲ ಆಗಲ್ಲ, ಕಣ್ಮುಚ್ಕೊಂಡಿರ್ಬೇಕು. ನಾಮ ಅಂತೆ, ನಾಮಕ ರೂಪ ಅಂತೆ, ಅದ್ ನಮ್ ಕೈ ಆಗಲ್ಲ. ಬೇಡ, ಏನು ಬೇಡ. ಮೊದಲಿಂದ ಹೇಳಿಕೊಂಡು ಬಂದ್ವಲ್ಲ, ಸುಮ್ಮನೆ ಭಗವನ್ ನಾಮವನ್ನ ಚೇತೋ ದರ್ಪಣ ಮಾರ್ಜನಂ ಭವಮಹಾದಾವಾಗ್ನಿ ನಿರ್ವಾಪಣಂ ಶ್ರೇಯ ಕೈರವ ಚಂದ್ರಿಕಾ ವಿತರಣಂ ಅಂತ ಒಂದು ನಾಮ ಅದು. ಆದ್ರಿಂದ ಶ್ರೇಯಸ್ಸೆಂಬ ಚಂದ್ರಿಕೆಯನ್ನ ಎಲ್ಲ ಕಡೆ ಹರಡ್ಬಿಡುತ್ತೆ. ಸುಮ್ಮನೆ ನಾಮ ಹೇಳ್ತಿದ್ರೆ ಸಾಕು. ಅಂಥ ಒಂದು ನಾಮವನ್ನ, ಮತ್ತೆ ಅದಕ್ಕೇನು ನಿಯಮ ಇಲ್ಲ, ಮಡಿ ಆಚಾರ ಏನಿಲ್ಲ. ಸ್ಮರಣೆ ಸ್ಮರಣೆ ಸ್ಮರಣೆ, ಹೇಳು ಹೇಳು ಹೇಳು, ಆ ಜಪ ಅಷ್ಟೇ. ಅಂಥ ಒಂದು ಸರೋವರ ಶಂಭು ಧ್ಯಾನ ಸರೋವರಂ ವ್ರಜ. ಶಂಭು ಎನ್ನುವ ಧ್ಯಾನ ಅನ್ನುವುದೇ ಒಂದು ಸರೋವರ. ಆ ಸರೋವರಕ್ಕೆ ಹೋಗಬಾರದೆ ಅಂತ ಯಾವುದಕ್ಕೆ? ಮನಸ್ಸೆಂಬ ರಾಜಹಂಸಕ್ಕೆ ಹೇಳ್ತಾ ಇದ್ದಾರೆ. ಮನೋ ಹಂಸಾವತಂಸ. ಮನಸ್ಸೆಂಬ ಹಂಸಗಳಲ್ಲಿ ಶ್ರೇಷ್ಠನಾದ ಹಂಸವೇ, ಏನ್ ಮಾಡು? ಶಂಭುಧ್ಯಾನ ಸರೋವರಂ ಸ್ಥಿರಂ ವ್ರಜ. ಸ್ಥಿರವಾಗಿ ಶಂಭುವಿನ ಧ್ಯಾನ ಎಂಬ ಸರೋವರದೊಳಗೆ ಹೋಗ್ಬಿಡು, ಅಲ್ಲಿ ಸೇರ್ಬಿಡು. ವ್ರಜ ಅಂದ್ರೆ ಹೋಗು. ಹೋಗ್ಬಿಟ್ಟು ಮತ್ತೆ ಹಿಂತಿರುಗಿ ಬರಬೇಡ, ಅಲ್ಲೇ ಸ್ಥಿರವಾಗಿ ಇದ್ದು ಬಿಡು. ಯಾಕೆ? ಅಲ್ಲಿ ಏನಿದೆ? ಆ ನೀರು, ಶಂಭು ಎನ್ನುವ ಸರೋವರ ಇದೆಯಲ್ಲ, ಆ ಸರೋವರದ ನೀರು ನಿತ್ಯಾನಂದ ರಸಾಲಯ. ಅಲ್ಲಿ ರಸ 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 ಜಿನುಗುತ್ತಾ ಇದೆ. ರಸೋವೈ ಸಹ. ಆ ಪರಮಾತ್ಮ ಪ್ರತಿಯೊಂದು ಪದಾರ್ಥದಲ್ಲಿರುವ ರಸವಾಗಿ, ಅವನೇ ಮಧುರ, ಲವಣ, ಕಟು, ತಿಕ್ತ, ಕಷಾಯ, ಹೀಗೆ ಏನೇನು ರಸಗಳಿದೆಯೋ, ಏನೇನು ಬಣ್ಣಗಳಿದೆಯೋ, ಏನೇನು ಭಾವಗಳಿದೆಯೋ, ಆ ಎಲ್ಲ ರೂಪ ಅವನಾಗಿದ್ದಾನೆ. ಅಂಥ ಎಲ್ಲ ರಸವು ಆನಂದ ಆನಂದ ಆನಂದ. ಆದ್ರಿಂದೇ ಆನಂದವೇ ಕೊಟ್ಟ ಕೊನೆ, ಆನಂದ ಅಲ್ಟಿಮೇಟ್. ಅದಾದ್ಮೇಲೆ ಇನ್ನಿಲ್ಲ. ಆಗ ಏನು ಆ ಆನಂದವನ್ನ ಹೇಳುದು ಅನ್ನುವ ಒಂದು ಸ್ಥಿತಿ. ಅಂಥ ನಿತ್ಯಾನಂದ ರಸದ ನೆಲೆ ಅದು. ಆ ನಿತ್ಯಾನಂದ ಎನ್ನುವ ರಸದ ನೆಲೆಯಾಗಿರುವಂತ ಅದು ಏನಾಗಿದೆ? ಸುರಮುನಿ ಸ್ವಾಂತ ಅಂಬುಜಾತ ಆಶ್ರಯಂ. ಸುರರು ಮುನಿಗಳು ಎಂಬ ಕಮಲಗಳಿಗೆ ಆಶ್ರಯದಾತವಾಗಿದೆ, ಆಶ್ರಯವನ್ನ ಕೊಡುತ್ತೆ. ಅಂದ್ರೆ ಅಲ್ಲಿ ಸುರರು ಮುನಿಗಳು ಕೂಡ ಇದ್ದಾರೆ. ಮತ್ತೆ ಎಷ್ಟು ಶುದ್ಧವಾಗಿದೆ ಅಂದ್ರೆ, ನಿನ್ನ ರೆಕ್ಕೆ ಯಾವಾಗ್ಲೂ ಶುದ್ಧವಾಗಿರುತ್ತೆ. ಪ್ರಾಣವೂ ಕಲುಷಿತವಾಗಲ್ಲ, ಅಪಾನವೂ ಕಲುಷಿತವಾಗಲ್ಲ. ನಮ್ಮನ್ನ ಎರಡೂ ಕೂಡ ಬಾಧಿಸುತ್ತೆ. ಪ್ರಾಣವಾಗಲಿ ಅಪಾನವಾಗಲಿ, ಪುಣ್ಯವಾಗಲಿ ಪಾಪವಾಗಲಿ, ಕೀರ್ತಿಯಾಗಲಿ ಅಪಕೀರ್ತಿಯಾಗಲಿ, ಎರಡೂ ಕೂಡ ನಮ್ಮನ್ನ ಬಾಧಿಸುತ್ತೆ. ಎರಡೂ ನಮ್ಮನ್ನ ಮತ್ತೆ ಮತ್ತೆ ಈ ಭೂಲೋಕಕ್ಕೆ ಎಳೆದು ತಂದು ನಿಲ್ಲಿಸುವಂಥದ್ದಾಗಿರುತ್ತೆ. ಎಷ್ಟೇ ಸುದೀರ್ಘ ಕಾಲ ನಾವು ಬೇರೆ ಜಾಗಗಳಲ್ಲಿ ವಾಸ ಮಾಡ್ತೇವೆ ಅಂದ್ರೆ ಪುಣ್ಯದ ಫಲದಿಂದ ಅಂದ್ರು, ಪುಣ್ಯ ಒಂದು ಕಾಲಕ್ಕೆ ಮುಗಿದು ಹೋಗುತ್ತೆ. ಆದ್ರಿಂದ ಆ ಪುಣ್ಯ ಮುಗಿದ ನಂತರ ಮತ್ತೆ ನಾವು ಇಲ್ಲಿಗೆ ಬರ್ಬೇಕಾಗುತ್ತೆ. ಹಾಗೆ ಬರದೇ ಇರುವುದಕ್ಕೆ, ಸದಾ ಅಲ್ಲೇ ಇರುವಂತೆ ಆಗಬೇಕಾದ್ರೆ ಏನಿರ್ಬೇಕು? ಅಲ್ಲಿ ಕಲ್ಮಶ ಒಂದು, ಅಂದ್ರೆ ಪುಣ್ಯದಲ್ಲೂ ಕಲ್ಮಶ ಇದೆ, ಪಾಪದಲ್ಲೂ ಕಲ್ಮಶ ಇದೆ. ಕಲ್ಮಶ ಅಂದ್ರೆ ಹಿಂತಿರುಗಿ ಬರುವುದು, ಭೂಲೋಕಕ್ಕೆ ಹಿಂತಿರುಗಿ ಬರೋದು. ಅಂಥ ಕಲ್ಮಶದ ವಾಸನೆಯೇ ಇಲ್ಲದೆ ಇರುವಂತಹ ನೆಲೆಯಪ್ಪ ಆ ಪರಮಾತ್ಮನ ಶಂಭು ಎನ್ನುವ ಸರೋವರ. ಅದಕ್ಕೆ ನಮ್ಗೆ ಮಹಾಭಾರತದಲ್ಲಿ ಕಥೆಗಳನ್ನ ಹೇಳ್ತಾರೆ, ಅನೇಕ ಕಥೆಗಳನ್ನ ಹೇಳ್ತಾರೆ. ಇಂದ್ರದ್ಯುಮ್ನ ಅನ್ನುವಂಥ ಒಬ್ಬ ರಾಜ ತುಂಬಾ ಪುಣ್ಯವನ್ನ ಮಾಡಿರುವಂಥವನಾಗಿರ್ತಾನೆ. ಅವನಿಗೆ ಎಷ್ಟೋ ಕಾಲದಿಂದ ಸ್ವರ್ಗದಲ್ಲಿ ವಾಸ ಕೊಟ್ಟಿರ್ತಾರೆ. ಆ ಸ್ವರ್ಗ ಅಂದ್ರೆ ಮೇಲಿನ ಲೋಕಗಳಲ್ಲಿ ಎಲ್ಲೆಲ್ಲೋ ವಾಸ ಮಾಡಿರ್ತಾನೆ. ಈಗ ಅವನದು ವಾಸ ಆಯ್ತು, ಇನ್ನು ನೀನು ಕೆಳಗ್ ಹೋಗ್ಬೇಕಾದ್ದೆ, ಹೋಗು ಅಂತ ಕೆಳಗ್ ದಬ್ಬುತ್ತಾರೆ. ಇಲ್ಲ ಇಲ್ಲ, ನನ್ ಪುಣ್ಯ ಇನ್ನೂ ಮುಗ್ದಿಲ್ಲ, ನಾನು ಇಲ್ಲಿರಕ್ ಇನ್ನೂ ಅರ್ಹತೆ ಇದೆ, ಅದೆಲ್ಲ ಏನಿಲ್ಲ, ನಮ್ಮ ಲೆಕ್ಕದಲ್ಲಿ ಮುಗ್ದಿದೆ, ನೀನು ಹೋಗೋದೆ ಅಂತ ಅವನನ್ನ ಕೆಳಗೆ ತಳ್ಳುತ್ತಾರೆ. ಹಾಗೆ ತಳ್ಳಿದಾಗ ಆತ ಬಂದು ಮುಟ್ಟಿದ ಜಾಗ ಮಾರ್ಕಂಡೇಯ ಮುನಿಗಳ ಜಾಗ. ಮಾರ್ಕಂಡೇಯ ಮುನಿಗಳ ಜಾಗವನ್ನ ನಾವು ನೋಡಿದ್ದೇವೆ. ಮಾರ್ಕಂಡೇಯ ಮುನಿಗಳ ಆಯಸ್ಸು ನಮಗೆ ಗೊತ್ತಿದೆ, 6 ಬ್ರಹ್ಮರ ಆಯಸ್ಸು. ಅಂತ 6 ಬ್ರಹ್ಮರ ಆಯಸ್ಸನ್ನು ಕಳೆದು 7ನೇ ಬ್ರಹ್ಮದ ಆಯಸ್ಸಲ್ಲಿರುವವರ ಮಾರ್ಕಂಡೇಯ ಮುನಿಗಳೂ ಕೂಡ ಗುರುತಿಸಲಾಗದಷ್ಟು ಕಾಲ
ಮೇಲಿನ ಲೋಕದಲ್ಲಿದ್ದಂಥವನು ಅವ್ರ ಹತ್ರ ಬಂದು ಕೇಳ್ತಾನೆ, ನಾನು ಯಾರು ಗೊತ್ತೋ? ಇಲ್ಲಪ್ಪ, ನನಗೆ ಗೊತ್ತಿಲ್ಲ. ಇದನ್ನ ನಾವು ನೋಡ್ಕೊಂಡಿದೀವಿ, ನೆನ್ಪು ಮಾಡ್ಕೊಳ್ತಿರೋದು. ಹಾಗೆ ಎಷ್ಟೇ ಸುದೀರ್ಘ ಕಾಲ ಮೇಲಿದ್ರು ಕೆಳಗೆ ಬರ್ಲೇಬೇಕು. ಆದರೆ ಶಂಭು ಎನ್ನುವ ಸರೋವರದಲ್ಲಿ ನಿತ್ಯಾನಂದ ರಸ, ಭೌತಿಕವಾದ ಎಲ್ಲ ತುಂಬಿರುತ್ತೆ. ಅಲ್ಲಿಂದ ಮತ್ತೆ ಹಿಂತಿರುಗಿ ಬರುವಂತದಿಲ್ಲ. ಸ್ಥಿರವಾಗಿ ನೆಲೆಗೊಳ್ಳುವಂತ ಒಂದು ಜಾಗ ಅದು. ಆದ್ರಿಂದ ಸತದ್ವಿಜ ಸೇವಿತಂ, ಸದ್ಗುಣಗಳನ್ನ ಭಾವಿಸ್ತಾ, ಸದ್ಗುಣಗಳು ಈಗ ಹೇಳಿದಂತೆ ವಿಕಾಸಗೊಳ್ತಾ, ಭಗವಂತನ ನಾಮವನ್ನ ಜಪವನ್ನ ಮಾಡ್ತಾ ಮಾಡ್ತಾ ಶುದ್ಧವಾದ ಸ್ವರೂಪವನ್ನ, ಶುದ್ಧವಾದ ಸ್ವಭಾವವನ್ನ, ಶುದ್ಧ ಸಾತ್ವಿಕ ಗುಣಗಳನ್ನ ಬೆಳೆಸ್ಕೊಳ್ತಾ, ಶ್ರೀರಾಮಕೃಷ್ಣರು ಹೇಳುವಂತೆ ಕೊನೆಗೆ ಸತ್ವಗುಣವನ್ನು ಕೂಡ ಒದರಿ ಹಾಕಿ ಆ ಪರಾತ್ಪರ ವಸ್ತುವಿನಲ್ಲಿ ಒಂದಾಗುವಂತ ಆ ಪರಾತ್ಪರ ವಸ್ತುವಿನ ಸರೋವರವನ್ನು ಸೇರ್ಕೊಪ್ಪ. ಆದ್ರಿಂದ ನಿತ್ಯಾನಂದ ರಸ ಆಲಯಂ, ನಿತ್ಯಾನಂದ ರಸಕ್ಕೆ ಆಶ್ರಯಭೂತವಾಗಿರುವ ನಿತ್ಯಾನಂದದ ರಸ ಬುಗ್ಗೆಯಾಗಿ ಹರಿತಾ ಇರೋದ್ರಿಂದ ಎಂದಿಗೂ ಬತ್ತದ ನಿತ್ಯಾನಂದ ರಸ ಇರುವ ಸುರರು ಮುನಿಗಳು ತಮ್ಮ ಹೃದಯ ಎಂಬ ಅಂಬುಜಕ್ಕೆ ಹೃದಯವೆಂಬ ಅಂಬುಜದಿಂದ ಆಶ್ರಯಿಸಿಕೊಂಡಿರುವ ಶುದ್ಧವಾದ ಸ್ವಚ್ಛಂ, ಶುದ್ಧವಾದ ಸತ್ ದ್ವಿಜ ಸೇವಿತಂ, ಉತ್ತಮವಾದ ಹಕ್ಕಿಗಳಿಂದ ಉತ್ತಮವಾದ ಗುಣಗಳನ್ನ ಬೆಳೆಸಿಕೊಂಡ ಜನರು, ಸಾಧು ಜನರು ವಾಸ ಮಾಡ್ತಾ ಇರುವಂತ ಆ ಕಲುಷ ಹೃತ್ ಸದ್ವಾಸನಾವಿಷ್ಕೃತಂ, ಕಲ್ಮಶಗೊಂಡಿದ್ದ ಹೃದಯದಲ್ಲಿ ಸದ್ವಾಸನೆ ಬೆಳೀತಾ 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 ವಿಕಾಸಗೊಳ್ತಾ ಇರುವಂತ ಶುದ್ಧತೆ ಉಂಟಾಗುತ್ತಾ ಇರುವ ಜಾಗಕ್ಕೆ ಮನೋಹಂಸಾವತಂಸ ವ್ರಜ. ಕ್ಷುದ್ರ ಆಶ್ರಯ ಪಲ್ವಲ, ಸಣ್ಣ ಸಣ್ಣ ಪಲ್ವಲ ಅಂದ್ರೆ ಕೊಳಗಳು, ಕುಂಟೆಗಳು, ಅಂತ ಒಂದು ಸಣ್ಣ ಸಣ್ಣ ಕುಂಟೆ, ಕೊಳ, ಕೆರೆಗಳನ್ನ ಆಶ್ರಯಿಸಿಕೊಂಡು ಕಿಂ ಸಂಜಾತ ಶ್ರಮಂ ಭ್ರಮಣ ಸಂಜಾತ ಶ್ರಮಂ ಪ್ರಾಪ್ಸ್ಯಸಿ, ತಿರುಗಿ ಯಾಕೆ ಒದ್ದಾಡ್ತೀಯೇ ಅಂತ ಹೇಳುವಾಗ ನಾವು ಯೋಚನೆ ಮಾಡ್ಕೊಳ್ಳೋದು, ಇದರಲ್ಲಿ ಉದ್ಧವ ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ, ಪ್ರಾಯೇಣ ಭಕ್ತಿ ಯೋಗೇನ ಸತ್ಸಂಗೇನ, ಭಕ್ತಿ ಎಂಬುದೊಂದೇ ಮನುಷ್ಯನನ್ನ ಶುದ್ಧ ಮಾಡುವುದಕ್ಕಿರುವ ಸಾಧನ. ಅದು ಯಾವುದರಿಂದ ಆಗುತ್ತೆ? ಸತ್ಸಂಗದಿಂದ ಮಾತ್ರ. ಬೇರೆ ಇನ್ಯಾವುದರಿಂದಲೂ ಕೂಡ ಭಕ್ತಿ ಎಂಬುದು ಹುಟ್ಟೋದಿಲ್ಲ, ಬೆಳೆಯೋದಿಲ್ಲ, ವಿಕಾಸಗೊಳ್ಳೋದಿಲ್ಲ. ಆ ಭಕ್ತಿ, ಅದನ್ನೇ ಕೃಷ್ಣ ಉದ್ಧವ ಗೀತೆಯಲ್ಲಿ ಹೇಳುವಾಗ, ಪ್ರಾಯೇಣ ಭಕ್ತಿ ಯೋಗೇನ ಸತ್ಸಂಗೇನ ವಿನಾ ಉದ್ಧವ ನೋಪಾಯೋ ವಿದ್ಯತೆ. ನೋಪಾಯೋ ವಿದ್ಯತೆ, ವಿದ್ಯತೆ ಅಲ್ಲ, ಬೇರೆ ಉಪಾಯ ಇಲ್ಲ. ಯಾವುದದು? ಸದ್ರಿಯಂ ಪ್ರಾಯಣಂ ಹಿ ಸತಾಂ. ಎಲ್ಲ ಸತ್ಪುರುಷರಿಗೆ ಆ ಪರಾತ್ಪರ ವಸ್ತುವೇ ಗುರಿ ಎನ್ನುವುದು ಸಿದ್ಧಿಯಾಗಬೇಕಾದ್ರೆ ಇರುವ ಒಂದೇ ಸಾಧನ, ಅದು ಏನಪ್ಪ? ಭಕ್ತಿ. ಆ ಭಕ್ತಿಗೆ ಸಾಧನ ಸತ್ಸಂಗ ಅಂತ ಹೇಳ್ತಾನೆ. ಅದಕ್ಕೆ ನಿದರ್ಶನವಾಗಿ ನಾವು ನೋಡುವುದು, ರಾಮದಾಸ ಎನ್ನುವವರ ಮಗನಾಗಿ ಜನಿಸಿದಂತ ಬಿಲ್ವಮಂಗಲ. ಬಿಲ್ವಮಂಗಲನ ಚರಿತ್ರೆ ಎಲ್ಲರಿಗೆ ಗೊತ್ತಿದೆ. ಆದ್ರೂ ಸ್ಮರಿಸಿಕೊಂಡಾಗ, ಕಲುಷ ಹೃತ್, ಅವನು ಜ್ಞಾನಿಯಾಗಿದ್ದಾನೆ, ಬೇಕಾದಷ್ಟು ಶಾಸ್ತ್ರಗಳನ್ನ ಅಧ್ಯಯನ ಮಾಡಿಕೊಂಡಿದ್ದಾನೆ, ದೊಡ್ಡ ವಿಚಾರಗಳನ್ನ ಎಲ್ಲ ತಿಳ್ಕೊಂಡಿದ್ದಾನೆ. ಆದರೆ ಕಲುಷ ಹೃತ್, ಹೃದಯದಲ್ಲಿ ಶುದ್ಧತೆ ಇಲ್ಲ. ಅವನು ತಂದೆ ಇರುವ ಅಲ್ಲಿಯವರೆಗೆ ಹೇಗೋ ಇದ್ದ. ತಂದೆಯ ಮರಣಾನಂತರ ಪೂರ್ತ ದುಷ್ಟ ಸಹವಾಸಗಳು, ದುರ್ಜನ ಸಂಘಗಳಿಗೆ ಬಿದ್ದು ಬಿಟ್ಟ. ಕೊನೆಗೆ ಎಷ್ಟು ಹೀನವಾದ ನಡೆ ಅಂದ್ರೆ, ಉತ್ತಮವಾದ ಮನೆಯಲ್ಲಿ ಹುಟ್ಟಿ, ಉತ್ತಮವಾದ ಸಂಸ್ಕಾರದ ಮನೆಯಲ್ಲಿದ್ದು, ಜ್ಞಾನ ಅಂದ್ರೆ ಪುಸ್ತಕಗಳ ಜ್ಞಾನವನ್ನ ಪಡೆದು ಶಾಸ್ತ್ರಾದಿಗಳನ್ನೆಲ್ಲ ತಿಳಿದವನಾಗಿದ್ರು, ತಂದೆಯ ಶ್ರಾದ್ದದ ದಿನ, ಕೆಲವು ದಿನಗಳಲ್ಲಿ ನಮ್ಮ ಶಾಸ್ತ್ರಗಳು ಹೇಳುತ್ತೆ, ಯಾವ ಪೂಜೆ ಪುನಸ್ಕಾರಗಳನ್ನ ಮಾಡ್ತೇವಲ್ಲ, ವ್ರತಾದಿಗಳನ್ನ ಮಾಡ್ತೇವಲ್ಲ, ಎಲ್ಲ ವ್ರತ ಕಥೆಯಲ್ಲೂ ಇರುತ್ತೆ, ಅಂದು ಬ್ರಹ್ಮಚರ್ಯವನ್ನ ಅನುಷ್ಠಾನ ಮಾಡಬೇಕು ಅಂತ. ಸ್ತ್ರೀ ಆಗಲಿ ಪುರುಷನಾಗಲಿ ಬ್ರಹ್ಮಚರ್ಯ ಅನುಷ್ಠಾನ ಮಾಡಬೇಕು. ಹಾಗೆ ಶ್ರಾದ್ದ ಅಲ್ಲಿ ಆ ದಿನವೂ ಕೂಡ, ಹಿಂದಿನ ದಿನ, ಆ ದಿನ, ಮರುದಿನ, ಹಾಗೆ ದಶಮಿ, ಏಕಾದಶಿ, ದ್ವಾದಶಿ, ಹೀಗೆ ಏನೇನು ವ್ರತಗಳಿದೆ ಅಲ್ಲೆಲ್ಲ ಈ ಬ್ರಹ್ಮಚರ್ಯ ಅನುಷ್ಠಾನ ಪ್ರಧಾನವಾದ ಅಂಶ. ಅಂಥದ್ದು ತಂದೆಯ ತಿಥಿಯನ್ನ ಮಾಡಿ, ಬೆಳಗಿನಿಂದ ಅವನು ತಿಥಿ ಮಾಡ್ತಿದ್ದಾನಷ್ಟೇ, ಅವನ ಮನಸ್ಸೆಲ್ಲ ಅವನು ಯಾರ್ದೋ ಒಬ್ಬ ಸ್ತ್ರೀ ಸಹವಾಸದಲ್ಲಿ ಇದ್ದಾನಲ್ಲ, ಅಲ್ಲೇ ಮನಸ್ಸಿದೆಯೇ ಹೊರತು ಶ್ರಾದ್ದದಲ್ಲಿ ಅವನಿಗೆ ಮನಸ್ಸಿಲ್ಲ.
ಹೇಗೋ ಏನೋ ಸಾಯಂಕಾಲ ಆದ ತಕ್ಷಣ ಹೊರಟ. ಬೇಡ, ಹಾಗ್ ಮಾಡಬಾರದು, ಎಲ್ಲರೂ ಹೇಳಿದ್ರು, ಕೇಳಲಿಲ್ಲ. ಕಲುಷ ಹೃತ್, ಅದಕ್ಕೋಸ್ಕರ ಹೇಳ್ತಾ ಇದ್ದೇನೆ. ಅವನು ಆ ಕಡೆ ಇವನು ಸೇರಬೇಕಾದಂತ ಸ್ತ್ರೀ ಅವನ ಮನೆಯಿಂದ ದೂರದಲ್ಲಿರುವ ಒಂದು ನದಿಯನ್ನ ದಾಟಿ ಆಚೆ ಕಡೆಯಲ್ಲಿ ಇರುವವಳು. ಆಕೆಯ ಹೆಸರನ್ನ ಚಿಂತಾಮಣಿ ಅಂತ ಹೇಳ್ತಾರೆ. ಒಟ್ಟು ಅವನು ಹೋಗ್ಬೇಕು ಅಂತ ಬಂದಿದ್ದಾನೆ. ಆ ವೇಳೆಗೆ ಕಾರ್ಮೋಡ ಬಂತು, ಭರ್ಜರಿ ಮಳೆ ಬಂತು, ಕೊಚ್ಚಿ ಕೆಡವುವಂತ ಮಳೆ ಸುರಿತಾ ಇದೆ. ಯಾವ ದೋಣಿಯವರು ಬರೋದಕ್ಕೆ ಇಷ್ಟಪಡ್ತಿಲ್ಲ, ಬರ್ತಾನೂ ಇಲ್ಲ, ಯಾರೂ ಇಲ್ಲ. ಆದ್ರೆ ಇವನಿಗೆ ಹೋಗದೆ ಇರುವುದಕ್ಕೆ ಸಾಧ್ಯ ಇಲ್ಲ. ಕಲುಷ ಹೃತ್, ಅಂಥ ಕಲ್ಮಶ ಹೃದಯ ತುಂಬಿದವನಾಗಿ ಏನೇನೋ ಮಾಡಿ ಅಂತೂ ಅವಳ ಮನೆ ಸೇರಿ ಬಾಗಲು ಕಟ್ಟಿ ಬಾಗಲು ತೆಗೆಸ್ದ. ಆದ್ರೆ ಅವಳಿಗೆ ಇದು ಪರಮ ಪಾಪ ಅಂತ ಅವಳಿಗೆ ಗೊತ್ತಿದೆ. ಅಸಂಸ್ಕಾರಿ ಅಂತ ನಮಗನ್ಸಿದ್ರು ಆಕೆಗೆ ಗೊತ್ತಿದೆ, ಈತನಿಗೆ ಗೊತ್ತಿಲ್ಲವಾ? ಆದ್ರೆ ಅವಳು ಸರಿ ಬೈದು ಹೇಳಿದ್ಲು, ಎಂಥ ಮೂಢ ನೀನು, ಎಂಥ ಹುಚ್ಚ ನೀನು. ಇದೇ ರೀತಿಯ ಚರಿತೆ ತುಳಸಿಯವರಲ್ಲಿ, ಆದ್ರೆ ಅದು ಪತ್ನಿ ವಿಷಯದಲ್ಲಿ ನೋಡ್ತೇವೆ. ಇದೇ ಪ್ರೀತಿಯನ್ನ, ಇದೇ ಭಕ್ತಿಯನ್ನ ನೀನು ಪರಮಾತ್ಮನಲ್ಲಿ ಹೊಂದಿದ್ರೆ ಪರಮಾತ್ಮ ನಿನಗೆ ಕಾಣದೆ ಹೋಗ್ಬಿಡ್ತಿದ್ನ. ಎಂಥ ಮೂಢ ನೀನು, ಎಂಥ ಹೀನ ನೀನು, ಹಾಗೆಲ್ಲ ಬೈದು ಆಕೆ ಒಬ್ಬ ಗುರುವಿನ ಬಳಿಗೆ, ಕೃಷ್ಣವೇಣಿ ನದಿ ತೀರದಲ್ಲಿರುವ ಗುರುವಿನ ಬಳಿಗೆ ಹೋಗೋದಕ್ಕೆ ಆತನಿಗೆ ಪ್ರಚೋದನೆ ಮಾಡ್ತಾಳೆ. ಅದನ್ನೆಲ್ಲ ಆತ ತನ್ನ ಜೀವನ ಚರಿತೆಯಲ್ಲಿ ಹೇಳ್ತಾರೆ. ಮತ್ತೆ ರಾತ್ರಿ ಇಡೀ, ಅವತ್ತು ರಾತ್ರಿ ಇಡೀ ಆಕೆನೇ ಬ್ರಹ್ಮಚರ್ಯವನ್ನ ಉಳಿಸೋದಕ್ಕೆ ಪ್ರಯತ್ನ ಪಟ್ಟು ಪೂರ್ಣ ಭಗವಂತನಿಗೆ ಸಂಬಂಧಪಟ್ಟ ಭಜನೆಗಳನ್ನ, ನಾಮ ಸಂಕೀರ್ತನೆಯನ್ನ ಮಾಡ್ತಾ ರಾತ್ರಿ ಪೂರ್ಣ ಕಳಿಸಿ ಬೆಳಗ್ಗೆ ಅವನು ಆ ಕೃಷ್ಣವೇಣಿ ತೀರದ ಗೋವಿಂದದಾಸರ ಬಳಿಗೆ ಹೋಗುವ ಪ್ರೇರಣೆಯನ್ನ ಕೊಡ್ತಾಳೆ. ಅಲ್ಲಿ ಗೋವಿಂದ ಮಂತ್ರ ದೀಕ್ಷೆಯನ್ನ ಪಡ್ಕೊಳ್ತಾನೆ. ಅದನ್ನ ಜಪಿಸ್ತಾ ಜಪಿಸ್ತಾ ಕಲುಷ ಹೃತ್ ಸದ್ವಾಸನ, ಆ ಪಡೆದುಕೊಂಡ ಮಂತ್ರದಿಂದ ಅವನೊಳಗೆ ಏನಾಯ್ತು, ಜಪಿಸ್ತಾ ಜಪಿಸ್ತಾ, ಹಿಂದೆ ಹೇಳಿದ್ವಲ್ಲ, ನಿಜವಾಗಿ ಬೇರೆ ಇನ್ನೇನು ಮಾಡ್ಬೇಕಿಲ್ಲ, ಎಂಥ ಕಲ್ಮಶ ಹೃದಯಿಯಾಗಿ. ಆದ್ರಿಂದಲೇ ಗೀತಾಚಾರ್ಯ ಅಪಿಚೇತ್ ಸುದುರಾಚಾರ ಭಜತೆ ಮಾಂ ಅನನ್ಯ ಭಾಕ್, ನಿರಂತರ ಭಜಿಸ್ತಿದ್ರೆ ಸಾಕು. ಹಾಗೆ ಅವನಿಗೆ ಸದ್ವಾಸನ ಉಂಟಾಯ್ತು. ನಿಜವಾಗಿ ಅವನು ಶುದ್ಧನಾಗಿದ್ದೀನಿ ಅನ್ಕೊಂಡ, ಇಂದ್ರಿಯಗಳ ಮೇಲೆ ಗೆಲುವು ಸಾಧಿಸಿದೀನಿ ಅನ್ಕೊಂಡ. ಹಾಗೆ ಅವನು ಈಗ ತನ್ನ ಇಷ್ಟ ದೈವವಾದಂತ ಕೃಷ್ಣನು ಇರುವ ವೃಂದಾವನಕ್ಕೆ ಹೋಗ್ಬೇಕು ಅಂತ ಸಾಗುತ್ತಾ ಇದ್ದಾನೆ. ದಾರಿಯಲ್ಲಿ ಒಂದು ನಗರ, ಒಂದು ಊರು ಬಂತು, ಒಂದು ಕೊಳ ಬಂತು. ಅನುಷ್ಠಾನಗಳು ಮಾಡ್ಬೇಕು, ಅನೇಕ ಅನುಷ್ಠಾನ. ಬೆಳಗ್ಗೆ ಅನುಷ್ಠಾನಕ್ಕೋಸ್ಕರ ನದಿಯೋ ಅಥವಾ ಅಲ್ಲೊಂದು ಕಾಲುವೆನೋ ಅಲ್ಲಿಗೆ ಹೋದ. ಹಾಗೆ ಅವನು ಅನುಷ್ಠಾನಕ್ಕೆ ಬಂದಾಗ ಒಂದು ಹೆಣ್ಣು ನೀರು ತಗೊಳ್ಳೋದಕ್ಕೆ, ಬಟ್ಟೆ ಒಕ್ಕೊಳ್ಳೋ ಏನೋ ಕೆಲಸಕ್ಕೆ ಬಂದಿದ್ಲು. ಆಕೆಯನ್ನ ನೋಡಿದವನೇ ಅವನ ಮನಸ್ಸು ಮತ್ತೆ ಚಂಚಲ ಆಯಿತು. ಆಕೆ ಹಿಂದೆನೆ ಹೋದ ಅವ್ರ ಮನೆಗೆ. ಹೋಗಿ ಆಕೆ ಹೋಗಿ ಬಾಗಿಲು ಹಾಕೊಂಡ್ಮೇಲೆ ಬಾಗಿಲು ತಟ್ಟಿ ಬಾಗಿಲು ತೆರೆಸಿ ಮನೆಯ ಯಜಮಾನನನ್ನ, ಆಕೆಯನ್ನ ತಾನು ನೋಡ್ಬೇಕು ಅಂತ ಕೇಳ್ದ. ಮನೆಯ ಯಜಮಾನ ಈತನನ್ನ ನೋಡಿ, ಯಾರೋ ಸಾಧು ಇರಬೇಕು, ಏನಕ್ಕೋ ಕೇಳ್ತಾ ಇದ್ದಾರೆ, ಆಗ್ಲಿ ಅಂತ ಯೋಚನೆ ಮಾಡಿ ಒಳಗಡೆ ಹೋಗಿ ಆಕೆಯನ್ನ ಬರೆ ಹೇಳ್ದ. ಆ ವೇಳೆಗೆ ಇವನ ಮನಸ್ಸಿನಲ್ಲಿ ಮತ್ತೆ ನೋಡಿ, ಜಪಿಸಿದ ಜಪ ವ್ಯರ್ಥ ಆಗಲ್ಲ. ಕಲುಷ ಹೃತ್ ಸದ್ವಾಸನ, ಅವನ ಹೃದಯದಲ್ಲಿ ಪ್ರಚೋದನೆ ಆಗ್ಬಿಡ್ತು. ಅಯ್ಯೋ, ಇದೇನಾ ನೀನು ಸಾಧನೆ ಮಾಡಿರೋದು, ಇದೇನಾ ನೀನು ಗೆದ್ದಿದ್ದು, ಎಂಥ ಪಾಪಿ ನೀನು ಅಂತ ಯೋಚನೆ ಮಾಡ್ಕೊಂಡು, ತಾನು ಎರಡು ರೀತಿಯಲ್ಲಿ ಇದೆ. ಒಂದು ಮುಳ್ಳಿತ್ತು, ಜಾಲಿ ಮುಳ್ಳು, ಅದರಿಂದ ಕಣ್ಣು ಚುಚ್ಕೊಂಡ ಅಂತ. ಇನ್ನೊಂದು ರೀತಿಯಲ್ಲಿ ಆಕೆಯದೇ ತಲೆಗೆ ಹಾಕಿಕೊಳ್ಳುವ ಪಿನ್ನು ಕೇಳಿ ಅದರಿಂದ ತನ್ನ ಕಣ್ಣು ಚುಚ್ಕೊಂಡು ಅವನು ಅಲ್ಲಿಂದ ಹೊರಟ. ಈಗ ಅವನಿಗೆ ಭಗವಂತನ ನಾಮದಲ್ಲಿ ಭಕ್ತಿ ಘನ ಆಗುತ್ತಾ ಇದೆ. ಹೇಳಿದ್ವಲ್ಲ, ಭಗವದ್ ಭಾವ, ಭಗವತ್ ಚಿಂತನ, ಭಗವನ್ ಭಕ್ತಿ ಘನ ಆಗ್ತಾ ಆಗ್ತಾ ಜಪ ಮುಂದುವರಿತಾ ತಟ್ಟಡ್ಬಿಡ್ತಾ, ಅಲ್ಲಿ ಬೀಳ್ತಾ, ಇಲ್ಲಿ ಹೇಳ್ತಾ, ಕಾಡಿನ ಮಾರ್ಗದಲ್ಲಿ ಹೋಗ್ತಾ, ಆಹಾರ ಇಲ್ಲ, ಏನಿಲ್ಲ. ಆಗ ಅವನಿಗೆ ನಾನೆಂಥ ಭ್ರಮೆಯಿಂದ ಏನೇನೆಲ್ಲ ಪಾಪ ಕಾರ್ಯಗಳನ್ನ ಮಾಡ್ಬಿಟ್ಟೆ, ನನಗೆ ಇದಕ್ಕಿಂತ ಬೇಕಾದ ಶಿಕ್ಷೆ ಬೇಕಾ ಅಂತ ತಾನು ಅನ್ಕೊಳ್ತಾ ಭಗವಂತನ ನಾಮವನ್ನ ಜಪಿಸ್ತಾ ಒಂದು ಕಡೆಯಲ್ಲಿ ಬಿದ್ದಿದ್ದಾನೆ. 2-3 ದಿನಗಳ ಕಾಲ ಆಹಾರ ಇಲ್ಲ. ಅವನ ತೊಳಲಾಟವನ್ನು ನೋಡಿ ಒಂದು ತಂದ ಬಂದು, ತಾತ, ನಾನು ಮಿಠಾಯಿ ತಂದಿದ್ದೇನೆ, ನಾನು ಹಾಲು ತಂದಿದ್ದೇನೆ, ತಾತ ಮಿಠಾಯಿ ತಿನ್ನು, ಹಾಲು ಕುಡಿ ಅಂತ ಕೂಗಿ ಹೇಳಿ ತಾನೇ ತನ್ನ ಕೈಯಿಂದ ಮಿಠಾಯಿ ತಿನ್ನಿಸ್ತು, ಹಾಲು ಕುಡಿಸ್ತು. ಆ ಮಗುವಿನ ಮಾತು ಅವನಿಗೆ ಖುಷಿ ಆಯ್ತು.
ತಾತ ನೀ ಏನ್ ಯೋಚನೆ ಮಾಡ್ಬೇಡ, ನಾನ್ ದಿನಾ ಬರ್ತೀನಿ, ನಿಂಗ್ ದಿನಾ ಆಹಾರ ತಂದ್ಕೊಡ್ತೀನಿ ಅಂತು. ದಿನ ಆಹಾರ ತಂದ್ಕೊಡಕ್ ಶುರು ಮಾಡ್ತು, ದಿನ ಮಾತಾಡಿಸ್ಕೊಂಡು ಹೋಗ್ತಿತ್ತು. ಈಗ ನೋಡಿ ಹೇಗೆ ಮೋಹ ಅನ್ನುವುದು, ಆ ಮಗು ಎಷ್ಟೊತ್ತಿಗೆ ಬರುತ್ತೆ ಎಷ್ಟೊತ್ತಿಗೆ ಬರುತ್ತೆ ಎಷ್ಟೊತ್ತಿಗೆ ಬರುತ್ತೆ, ಆ ಮಗುವಿನ ಧ್ವನಿ ಕೇಳಬೇಕಲ್ಲ, ಎಂಥ ಇಂಪ, ಹಾಗೆ ಹುಚ್ಚಾಗ್ಬಿಡ್ತು. ಆಗ ಮತ್ತೆ ಅವನಲ್ಲಿ ವಿವೇಕ ಬಂತು. ಆಗ ನೋಡಿದ್ರೆ ಸ್ತ್ರೀಗೆ, ಈಗ ನೋಡಿದ್ರೆ ಈ ಹುಡುಗನಿಗೆ, ಇದು ಯಾವ ಮೋಹ ಜಾಲ ನೋಡಿ. ಕಲುಷ ಹೃತ್ ಸದ್ವಾಸನಾವಿಷ್ಕೃತ್, ಅದು ಅವನ ಇದರಲ್ಲಿ ಬಂದು ತುಂಬಾ ದುಃಖಿತನಾಗಿದ್ದಾನೆ. ಆಗ ಬಂತು ಆ ಕಂದ, ತಾತ ಯಾಕೆ ಬೇಜಾರಾಗಿದೀಯಾ, ಹೋಗು ನಿನಗೆ ಇಷ್ಟ ದೈವ ಬೃಂದಾವನಕ್ಕೆ ಹೋಗು ತಾತ. ನನ್ನನ್ನು ಯಾರಪ್ಪ ಕರ್ಕೊಂಡು ಹೋಗ್ತಾರೆ, ನಾನ್ ಕುರುಡ ಅಲ್ವಾ, ನಾ ಹೆಂಗಪ್ಪ ಹೋಗ್ಲಿ, ಯಾಕೆ ಯೋಚನೆ ಮಾಡ್ತೀಯಾ, ಬಾ ತಾತ ಕೋಲ್ ಹಿಡ್ಕೊ, ಈ ಕೋಲ್ ಕೊಡ್ತೀನಿ, ಹಿಡ್ಕೊ, ನಾ ಕರ್ಕೊಂಡ್ ಹೋಗ್ಬಿಡ್ತೀನಿ ಅಂತ. ಅದು ಕೋಲ್ ಹಿಡ್ಕೊಂಡು ಕರ್ಕೊಂಡು ಹೋಗಿ ತಾತ ಅವನನ್ನ ಬೃಂದಾವನ ಮುಟ್ಸಿ, ತಾತ ಇದೋ ಬೃಂದಾವನ ಬಂತು ನಾನು ಹೋಗ್ತೀನಿ ಅಂತ ಓಡಕ್ ಹೋಯ್ತು. ಆ ಮಗುವನ್ನ ಬಲವಾಗಿ ಹಿಡ್ಕೊಂಡ ಆ ಮಗುವಿನ ಕೈಯನ್ನ, ಆ ಕೈ ಸ್ಪರ್ಶ ಆಯ್ತೋ ಅವನಿಗೆ ಅಂತರಂಗದಲ್ಲಿ ಜ್ಞಾನ ವಿಕಾಸ ಆಗ್ಬಿಡ್ತು, ಅವ ಪರಮಾತ್ಮನ ದರ್ಶನ ಆಗ್ಬಿಡ್ತು. ಅಪ್ಪಾ, ಇಷ್ಟು ಕಾಲ ನನಗೆ ಸೇವೆ ಮಾಡಿದ ಈ ಪರಮಾತ್ಮನ ನಾನು ಅಯ್ಯಪ್ಪ ಅಂತ ಹೇಳಿ ರೋಮಾಂಚಿತನಾಗಿ ಬಲವಾಗಿ ನಾನ್ ನಿನ್ನನ್ನ ಬಿಡಲ್ಲ ಅಂತ ಹಿಡ್ಕೊಂಡ್ರೆ, ನಮ್ಮ ಬಲ ಪರಮಾತ್ಮನ ಬಲದ ಮುಂದೆ ಯಾವುದು, ಆ ಪರಮಾತ್ಮನ ಒದರಿ ಹೊರಟೋದ. ಆಗ ಹೇಳ್ತಾರೆ, ಹಸ್ತ ಮುತ್ಕ್ಷಿಪ್ಯ ಯಾತೋಸಿ ಕೃಷ್ಣ, ಕೈಯನ್ನ ಕಿತ್ತು ನೀನು ಓಡ್ ಹೋಗ್ತೀಯಾ ಸರಿ, ಆದ್ರೆ ಇದರಲ್ಲಿ ಕಿಮ್ ಅದ್ಭುತಂ, ಆಶ್ಚರ್ಯ ಏನಿಲ್ಲ. ಯಾಕೆ ಗೊತ್ತಾ, ಹೃದಯಾದ್ಯದಿ ನಿರ್ಯಾಸಿ, ನನ್ನ ಹೃದಯದಿಂದ ನೀನು ಹೋಗ್ತೀಯಾ, ಅದು ನಿನ್ನ ಪೌರುಷ, ಪೌರುಷಂ ಗಣಯಾಮಿತೆ ಅಂತ ಭಗವಂತನ ಜೊತೆಯಲ್ಲಿ ಚಾಲೆಂಜ್ ಮಾಡಿದಂತೆ ಹೃದಯದಲ್ಲಿ ಪರಮಾತ್ಮನನ್ನ ಕಟ್ಟಿ ಹಾಕಿಕೊಂಡು ಅವನು ಬೃಂದಾವನದಲ್ಲಿ ಪರಮಾತ್ಮನನ್ನ ಕಂಡ ಬಗೆ. ಹಾಗೆ ಅವನು ಆ ಕಂದನ ಜೊತೆಯಲ್ಲಿ ಸಾಗುತ್ತಾ ಸಾಗುತ್ತಾ ಕೃಷ್ಣನ ಲೀಲೆಗಳನ್ನು ವರ್ಣಿಸಿದ ಕೃಷ್ಣ ಕರ್ಣಾಮೃತ. ಅದು ನಮಗೆ ಈಗ ಇಲ್ಲೇನು ಕಲುಷ ಹೃತ್ ಆ ಕಲುಷ ಹೃದಯದಲ್ಲಿ ಕೂಡ ಸದ್ವಾಸನ ಆವಿಷ್ಕಾರ ಆಗ್ಬೇಕಾದ್ರೆ ಇರುವುದು ಭಗವಂತನ ನಾಮ ನಾಮ ನಾಮ, ಜಪ ಜಪ. ಅದನ್ನ ಇಲ್ಲಿ ಹೇಳ್ತಾ ಅಂಥವ ಒಂದು ಶಂಭುಧ್ಯಾನ ಎನ್ನುವ ಸರೋವರವನ್ನ ಆಶ್ರಯಿಸಬಾರದೆ ಮಾನಸ ಹಂಸವೇ ಅನ್ನುವುದಾಗಿ ಇಲ್ಲಿ ಹೇಳ್ತಾ ಇದ್ದಾರೆ. ಆದ್ರಿಂದ ನಿತ್ಯಾನಂದ ರಸಕ್ಕೆ ಆಲಯವಾಗಿರುವ ಸುರರು ಮುನಿಗಳು ತಮ್ಮ ಹೃದಯ ಎಂಬ ಕಮಲವನ್ನ ಅರಳಿಸಿಕೊಂಡಿರುವ ಶುದ್ಧವಾಗಿರುವ ಸಜ್ಜನರಿಂದ, ಸದ್ಬ್ರಾಹ್ಮಣರಿಂದ, ಸಜ್ಞಾನಿಗಳಿಂದ ಸೇವಿಸಲ್ಪಡ್ತಾ ಇರುವಂತ ಕಲುಷ ತುಂಬಿದ ಹೃದಯಗಳಲ್ಲಿ ಕಲ್ಮಶವನ್ನ ತೊಳೆದು ಸದ್ವಾಸನೆಯು ಪ್ರಕಟಗೊಳ್ಳುವಂತೆ ಮಾಡುವಂತ ಶಂಭುವಿನ ಧ್ಯಾನ ಎಂಬ ಸರೋವರಕ್ಕೆ ಮಾನಸ ಹಂಸವೇ ಹೋಗು, ಸ್ಥಿರವಾಗಿ ಅಲ್ಲಿ ನೆಲೆಸು, ಸುಮ್ಮನೆ ಕ್ಷುದ್ರವಾದಂತಹ ಸಣ್ಣ ಸಣ್ಣ ಕೊಳೆಗಳನ್ನ ಹಿಡ್ಕೊಂಡು ಅಲ್ಲಲ್ಲಿ ತಿರುಗಾಡಬೇಡ. ನಿತ್ಯಾನಂದ ರಸಾಲಯಂ ಸುರಮುನಿ ಸ್ವಾಂತಾಂಬುಜಾತಾಶ್ರಯಂ ಸ್ವಚ್ಛಂ ಸದ್ವಿಜ ಸೇವಿತಂ ಕಲುಷಕೃತ್ ಸದ್ವಾಸನಾವಿಷ್ಕೃತಂ ಶಂಭುಧ್ಯಾನ ಸರೋವರಂ ವ್ರಜ ಮನೋಹಂಸಾವತಂ ಸಸ್ಥಿರಂ ಕಿಂ ಕ್ಷುದ್ರಾಶ್ರಯ ಪಲ್ವಲ ಭ್ರಮಣ ಸಂಜಾತ ಶ್ರಮಂ ಪ್ರಾಪ್ಸ್ಯಸಿ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಹರಿಃ ಓಂ ತತ್ಸತ್. ಶ್ರೀರಾಮಕೃಷ್ಣಾರ್ಪಣಮಸ್ತು.